Presenter for the day is Mr. Prabhakar GS, Principal, Shakti PU College. He is here to provide you with the information and help you all in the confusions you are facing as what next after 10th. The session is open to you, sir. Thank you, Divya madam. So, good morning, everybody. This is Prabhakar GS, Principal, Shakti PU College. So, the question arises, this once you write your 10th exam, what is next? From my childhood and your parents, the childhood, and as well as from the long back, we have this one thing in our mind in our society. The 10th is the stepping stone or a turning point. 10ನೇ ಕ್ಲಾಸ್ ಅಂದರೆ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಅದು ಜೀವನಕ್ಕೆ ಒಂದು ತಿರುವು ಕೊಡ್ತದೆ, ಬಹಳ ಹಿಂದಿನಿಂದ ನಮ್ಮ ಮನಸ್ಸಿನಲ್ಲಿ ಇದೆ. ಅದು ನಿಜ ಕೂಡ. ಯಾಕಂದರೆ ಪ್ರೌಢಾವಸ್ಥೆ, ದಟ್ ಈಸ್ ದಿಸ್ ಏಜ್ ಆಫ್ ಅಡೋಲೆಸೆನ್ಸ್, ದಟ್ ಈಸ್ ಫ್ರಮ್ 12 to 18 years ವಿ ಆರ್ ಇನ್ ದಿ ಏಜ್ ಆಫ್ ಅಡೋಲೆಸೆನ್ಸ್. ಆ ಅಡೋಲೆಸೆನ್ಸ್ ಏಜಲ್ಲಿ ನೀವು 8th 9th ಬಂದಾಗಲೇ ನೀವು ಆ ಸ್ಟೇಜ್ಗೆ ಬರ್ತೀರಾ. ಲಾಸ್ಟ್ ಆಫ್ ಕನ್ಫ್ಯೂಷನ್ ವಿಲ್ ಬಿ ದೇರ್. Physically and physiologically we grow. There's lots of hormonal changes and everything looks colorful and we need a proper guidance. So the 10th exam, yes, it's very important. This year, because of the COVID-19 coronavirus ಇಂದ ನಿಮಗೆ ಗೊತ್ತು ಏನೇನೆಲ್ಲ ತೊಂದರೆ ಆಯಿತು ಅಂತ. ನೀವು ಬಹಳಷ್ಟು ತೊಂದರೆ ಅನುಭವಿಸಿದ್ದೀರಿ. ನೀವು ಅಷ್ಟೇ ಅಲ್ಲ, ಇಡೀ ಜಗತ್ತು ತೊಂದರೆ ಅನುಭವಿಸಿದೆ. ಆ ತೊಂದರೆಯಿಂದ ಬೇಗ ಈ ಒಂದು ಕರೋನಾ ಪ್ರಾಬ್ಲಮ್ ಇಂದ ಒಂದು ಒಳ್ಳೆ ವ್ಯಾಕ್ಸಿನ್ ಸಿಕ್ಕಿ ಅದರಿಂದ ಎಲ್ಲ ಬೇಗ ಪಾರಾಗೋಣ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತೆ ನೀವು ಸಹ ಸೇಫ್ ಆಗಿರಿ. ನೀವು ಈ ಕರೋನಾ ಗಲಾಟೆಯಲ್ಲೇ ಸಹ ಎಕ್ಸಾಮ್ ಬರೆದಿದ್ದೀರಿ. ನಿಮಗೆಲ್ಲ ಕಂಗ್ರಾಟ್ಸ್ ಫಾರ್ ದ್ಯಾಟ್ ಆ್ಯಂಡ್ ಯು ಆರ್ ಹೋಪಿಂಗ್ ಫಾರ್ ಎ ಗುಡ್ ರಿಸಲ್ಟ್ ಆಲ್ಸೋ. ನಿಮಗೆಲ್ಲ ಒಳ್ಳೆ ಫಲಿತಾಂಶ ಸಹ ಬರಲಿ ಅಂತ ನಾನು ಇಲ್ಲಿ ಹಾರೈಸ್ತೀನಿ. ಸೊ 10th ಆದಮೇಲೆ ನೆಕ್ಸ್ಟ್ ಏನು? ಎಲ್ಲರಿಗೂ ಈ ತಿರುವಿನಲ್ಲಿ ಒಂದು ಕನ್ಫ್ಯೂಷನ್ ಇರ್ತದೆ. ವಾಟ್ ಐ ಆಮ್ ರಿಯಲಿ ಗೋಯಿಂಗ್ ಟು ಡೂ? ಆಯ್ತಪ್ಪ, 10th ಆಯಿತು, ನಾಟ್ ಓನ್ಲಿ 10th, ಇನ್ ಎನಿ ಪಾರ್ಟ್ ಆಫ್ ಅ ಲೈಫ್ ದಿಸ್ ಕನ್ಫ್ಯೂಷನ್ ವಿಲ್ ಬಿ ದೇರ್. ಆಯಿತು, 10th ಆಯಿತು, ವಾಟ್ ಐ ಆಮ್ ರಿಯಲಿ ಗೋಯಿಂಗ್ ಟು ಡೂ ನೆಕ್ಸ್ಟ್? ನಮ್ಗೆ ಯಾವ್ದಾರು ಒಂದು ಆಂಬಿಷನ್ ಇದ್ರೆ, ಕ್ಯಾನ್ ಐ ರಿಯಲಿ ಗೆಟ್ ದೇರ್? ನನ್ಗೆ ನಿಜವಾಗ್ಲೂ ಅದು ಸಿಗುತ್ತಾ? ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ ಇಫ್ ಐ ಗೋ ಇನ್ ದಟ್ ರೂಟ್? ಆಮ್ ಐ ಶೂರ್ ಆಫ್ ದಿ ರೂಟ್? ನನಗೆ ಆ ದಾರಿ ಬಗ್ಗೆ ಗೊತ್ತಾ? ವೇರ್ ಅಂಡ್ ವೆನ್, ಯಾವಾಗ ಮತ್ತು ಹೇಗೆ, ಯಾವಾಗ, ಏಕೆ? ಆರ್ ಮೈ ಸಬ್ಜೆಕ್ಟ್ಸ್ ಆರ್ ಅಪ್ರಾಪ್ರಿಯೇಟ್? ನಾನು ತಗೊಂಡಿರುವಂಥ ಮುಂದೆ ನಾನು ಚೂಸ್ ಮಾಡ್ಕೊಳ್ಳೋಂಥ ಪಾತಲ್ಲಿ ತಗೊಳ್ಳೋಂಥ ವಿಷಯಗಳು ನನಗೆ ಅಪ್ರಾಪ್ರಿಯೇಟ್ ಆಗಿರುತ್ತಾ? ಇಫ್ ಐ ಡೋಂಟ್ ಮೇಕ್ ಇಟ್ ಡನ್, ಡೂ ಐ ಹ್ಯಾವ್ ಎನಿ ಅದರ್ ಆಪ್ಷನ್ಸ್? ಹೌದಪ್ಪ, ನಾನು ಈ ದಾರಿ ಹೋದೆ, ಅದರಿಂದ ಏನೂ ಸಾಧಿಸೋಕ್ಕಾಗಲಿಲ್ಲ, ಬೇರೆ ಏನಾದ್ರು ಸಾಧಿಸೋದಿದೆಯಾ? ಆಲ್ ದೀಸ್ ಕನ್ಫ್ಯೂಷನ್ಸ್, ಜಸ್ಟ್ ವಾಟ್ ಎವರ್ ಐ ಆಮ್ ಶೋಯಿಂಗ್ ಇನ್ ದಿಸ್ ಸ್ಲೈಡ್ ವಿಲ್ ಬಿ ದೇರ್ ಇನ್ ಎವ್ರಿ ಪಾರ್ಟ್ ಆಫ್ ಅ ಲೈಫ್. ಬಟ್ ಈ 10th ಮುಗಿಸುವಾಗ ಹೌದು, ಇದು ಬಹಳ ಬೃಹದಾಕಾರವಾಗಿ ಮಕ್ಕಳ ಮನಸ್ಸಲ್ಲಿ, ಅಪ್ಪ ಅಮ್ಮನ ಮನಸ್ಸಲ್ಲಿ ಇರುತ್ತೆ. ಆ ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ನಾನಿವತ್ತು ನಿಮ್ಗೆ ಈ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೇನೆ. 10th ಆದ್ಮೇಲೆ ಏನ್ ಮಾಡ್ಬೋದು? ಇಡೀ ಜಗತ್ತೇ ನಮ್ಮ ಮುಂದೆ ಇದೆ. ದಿಸ್ ಹೋಲ್ ವರ್ಲ್ಡ್ ಇನ್ ಯುವರ್ ಫಿಂಗರ್ ಟಿಪ್ಸ್. ಇವಾಗ ನೋಡಿ, ಲಾಸ್ಟ್ ಇಯರ್ ತನಕ ಆನ್ಲೈನ್ ಕ್ಲಾಸ್ ಅಂದ್ರೆ ಬೆಚ್ಚಿ ಬಿಡ್ತದೆ ಅಂತ ನಾವು ಇವಾಗ ಆನ್ಲೈನ್ ಕ್ಲಾಸ್ಗೆ ಅಡಾಪ್ಟ್ ಆಗ್ಲೇಬೇಕು, ಆ ಪರಿಸ್ಥಿತಿ ಬಂದಿದೆ. ಒಂದು ಕರೋನಾಯಿಂದ ಕೆಟ್ಟದಾಯ್ತು, ಅದೇ ತರ ಒಳ್ಳೇದು ಆಯ್ತು ಅನ್ಸುತ್ತೆ. ಆನ್ಲೈನ್ ಕ್ಲಾಸಲ್ಲಿ ಮಕ್ಕಳು ಮತ್ತೆ ಟೀಚರು ಮತ್ತೆ ಮಕ್ಕಳು ಇಬ್ರು ಸಹ ಇನ್ವಾಲ್ವ್ ಆಗ್ತಿದ್ದಾರೆ. ಸೊ ನಮ್ಗೆ ಆನ್ಲೈನ್ ಕ್ಲಾಸ್ ಏನ್ ರಾಕೆಟ್ ಸೈನ್ಸ್ ಅಲ್ಲ, ತುಂಬಾ ಈಸಿ ಆಗಿದೆ. ನಾನು ಹೇಳಿದೆ, ವರ್ಡ್ ಇಸ್ ಇನ್ ಯುವರ್ ಫಿಂಗರ್ ಟಿಪ್. ಕಮ್ಯುನಿಕೇಶನ್ ಒಂದು ಸರಿಯಾಗಿದ್ರೆ ಜಗತ್ತಿನ ಯಾವ ಭಾಗದಲ್ಲಾದ್ರೂ ಹೋಗಿ ನಿಮ್ಗೆ ಯಾವ ವಿಷಯ ಇಷ್ಟನೋ ಆ ವಿಷಯನ ಓದ್ಬೋದು. ಅದು ಹೇಗೆ, ಏನು, ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. So, the first, you have to plan your career. There are lots of options and opportunities available. As I said, ಎಷ್ಟು ಆಪ್ಷನ್ಸ್ ಇರೋದು, ಎಷ್ಟು ಅಪಾರ್ಚುನಿಟಿ, ಎಷ್ಟು ಅವಕಾಶಗಳಿರೋದು, ನಾವು ಅದನ್ನು ಫಸ್ಟ್ ಗೊತ್ತಿರ್ಬೇಕು. ಆಲ್ ಆಪ್ಷನ್ಸ್ ಆರ್ ಈಕ್ವಲಿ ಗುಡ್ ಅಂಡ್ ಕಾಂಪೀಟ್ ವಿತ್ ಈಚ್ ಅದರ್. ಯಾವುದು ಒಂದಕ್ಕಿಂತ ಕಡಿಮೆ ಇಲ್ಲ. ಆರ್ಟ್ಸ್ ಸರಿನಾ, ಕಾಮರ್ಸ್ ಸರಿನಾ, ಸೈನ್ಸ್ ಸರಿನಾ, ಒಂದಕ್ಕಿಂತ ಒಂದು ಸಬ್ಜೆಕ್ಟ್ಸ್ಗಳು ಚೆನ್ನಾಗಿದೆ. ಓದುವಂಥ ಮನಸ್ಸಿರ್ಬೇಕು, ತಿಳ್ಕೊಳ್ಳುವಂಥ ಬುದ್ಧಿ ಇರಬೇಕು, ಅದೇ ಲೈನಲ್ಲಿ ಮುಂದೆ ಹೋಗುವಂಥ ಶಕ್ತಿ ಇರಬೇಕು. One should choose a career based on academics, personality and desire. Yes, in choosing a career we have to be very careful. This based on our academics, ನಮ್ಮ academics ಅಲ್ಲಿ ನಾವೆಷ್ಟು. So one should choose the career based on his academics
a personality as well as desire. We have to know we are good at what. ನಾವು ಯಾವುದರಲ್ಲಿ ನಮಗೆ ಸಾಕಷ್ಟು ಆಸಕ್ತಿ ಇದೆ ಅದು ನಮಗೆ ಗೊತ್ತಿರಬೇಕು. So before going to the plan of a career, I will just put one video that tells about the quotes about this what's a life. ಸೌಂಡ್ ಬರ್ತಾ ಇದೆಯಾ? ಬರ್ತಾ ಇಲ್ಲ. System. So you saw this video, this video. In that, there are 11 things to remember when this life is going the tough time. Everything can and will change, and at the end it says, always something. That's what we are going through. It's not different quotes. In each quote, this one message is there, and at last the quote says, and there's always something to be a thank for. So yes, in this word always we have something to thank for. So the next is the ambition versus reality. Before making a career choice, take a time to understand yourself, your likes and preferences. As I said, ಯಾವುದೇ ಒಂದು ಮುಂದುವರಿಬೇಕಾದ್ರೆ, ಯಾವುದೇ ಒಂದು ವಿಷಯದಲ್ಲಿ, ಯಾವುದೇ ಒಂದು ನಿಮ್ಮ ಕೆರಿಯರ್ ಆಸ್ಪೆಕ್ಟ್ ಆಗಿರ್ಬೋದು, ಜೀವನದಲ್ಲಿ ಯಾವುದೇ ಒಂದು ಡಿಸಿಷನ್ ಆಗಿರ್ಬೋದು, ಅದನ್ನು ಮುಂದುವರಿಯೋಕ್ಕಿಂತ ಮುಂಚೆ ಮೊದಲನೇದಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮ ಇಷ್ಟಗಳೇನು, ನಿಮ್ಮ ಪ್ರಿಫರೆನ್ಸ್ಗಳೇನು, ಅದು ಅರ್ಥ ಮಾಡ್ಕೊಳ್ಬೇಕು. ಒಂದು ಕ್ವಶನ್ ಅರೇಸ್ ಆಗುತ್ತೆ ಇಲ್ಲಿ. ನಾವು ಭಾರತೀಯ ಸಮಾಜದಲ್ಲಿ, ಇನ್ ಇಂಡಿಯನ್ ಸೊಸೈಟಿ, ವಿ ಆರ್ ದ ಟ್ರೈನಿಂಗ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದೆಮ್ಸೆಲ್ಫ್ ಆರ್ ದೇರ್ ಲೈಕ್ಸ್ ಅಂಡ್ ಪ್ರಿಫರೆನ್ಸಸ್. It's a direct question to our education. It's a direct question to our education system. As well as the parents. So I'm talking about the making this career choice. But that we have to understand yourself, your likes and preferences. ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಾ? ನಮ್ಮ ಇಷ್ಟಗಳೇನು, ನಮ್ಮ ಜೀವನದಲ್ಲಿ ನಮ್ಮ ಪ್ರಿಫರೆನ್ಸ್ಗಳೇನು ಗೊತ್ತಾ ಅಂದ್ರೆ ಒಂದು ಕ್ವಶನ್ ಅರೈಸ್ ಆಗುತ್ತೆ ಇಲ್ಲಿ. ನಾವು ನಮ್ಮ ಮಕ್ಕಳನ್ನ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಅಥವಾ ನಮ್ಮ ಈಗಿನ ಪರಿಸ್ಥಿತಿಲಿ ಮಕ್ಕಳನ್ನ ಹತ್ರ ಬೆಳೆಸ್ತಾ ಇದೀವಾ? ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರಾ? ಅವ್ರಿಗೆ ಅವರ ಇಷ್ಟ ಮತ್ತೆ ಕಷ್ಟಗಳು ಗೊತ್ತಾ? ಇಟ್ಸ್ ಎ ಕ್ವಶನ್ ಫಾರ್ ಬೋತ್ ಎಜುಕೇಶನಲಿಸ್ಟ್ ಆಸ್ ವೆಲ್ ಆಸ್ ದಿ ಪ್ಯಾರೆಂಟ್ಸ್. ನನಗೆ ಕೇಳಿದ್ರೆ ಈ ಭಾರತೀಯ ಸಮಾಜದಲ್ಲಿ ಅದು ಕಷ್ಟ. ನಾವಿನ್ನ 10th ಆದ್ರೂ ಅಂದ್ರೆ ಅಡೋಲಸೆಂಟ್ ಏಜಿಗೆ ಬಂದಿರ್ತಾರೆ, ಅವ್ರಿಗೆ ಯಾವುದೇ ಫ್ರೀಡಮ್ ನಮ್ಮ ಮನೆಯಲ್ಲಿ ಕೊಟ್ಟಿರೋದಿಲ್ಲ ಅಷ್ಟು. ಮತ್ತೆ ಶಾಲೆಯಲ್ಲೂ ಸಹ ನಮ್ಮ ಕರಿಕ್ಯುಲಮ್ ಏನಿದೆ ಅದು ಅವ್ರಿಗೆ ಆ ಥರ ಫ್ರೀಡಮ್ ಬರೋ ಥರ ಇಲ್ಲ. ಸೊ ಹಿಯರ್ the role of teachers as well as parents, they take the preferences. ಇಲ್ಲಿ ನಿಜವಾಗ್ಲೂ ಭಾರತೀಯ ಸಮಾಜದಲ್ಲಿ ಅವರಿಗೆ ಕಲಿಸಿದಂಥ ಗುರುಗಳು ಮತ್ತೆ ಅವರ ಪೋಷಕರ ಒಂದು ಪಾತ್ರ ಬಹಳ ಮುಖ್ಯ ಅಂತ ಹೇಳ್ಬೋದು. ಆಂಬಿಷನ್ ಕೆನಾಟ್ ಬಿ ಇಂಜೆಕ್ಟೆಡ್ ನಾರ್ ಕ್ಯಾನ್ ಇಟ್ ಬಿ ಇಮಿಟೇಟೆಡ್. ಒಂದು ಮಹತ್ವಾಕಾಂಕ್ಷೆನ ಯಾರು ಇಂಜೆಕ್ಟ್ ಮಾಡೋಕ್ಕಾಗೋದಿಲ್ಲ, ಅದನ್ನ ಇನ್ನೊಬ್ಬರದನ್ನ ನಕಲು ಸಹ ಮಾಡೋಕ್ಕಾಗೋದಿಲ್ಲ. ಆಂಬಿಷನ್ ಹ್ಯಾಸ್ ಟು ಕಮ್ ವಿತ್ ಇನ್. ನಾನು ಏನಾಗಬೇಕು ಅದು ಒಳಗಿಂದ ಬರಬೇಕು. ಹೇಗೆ ಬರೋದು ಸರ್ ಅಂದ್ರೆ ಅದರಿಂದನೇ ಹೇಳೋದು ನಮ್ಗಿರುವಂತ ಇಂಟ್ರೆಸ್ಟ್. ಈಚ್ ಅಂಡ್ ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ಇಸ್ ಯುನಿಕ್. ಪ್ರತಿಯೊಬ್ಬ ಮನುಷ್ಯ ಈ ಜಗತ್ತಿನಲ್ಲಿ ವಿಶೇಷವಾಗಿರ್ತಾನೆ, ಯುನಿಕ್ ಆಗಿರ್ತಾನೆ. ನಂತರ ನೀನಿರಲ್ಲ, ನಿಂತರ ನಾನಿರಲ್ಲ. ಎಲ್ಲಾರ್ಗು ಒಂದೇ ತರ ಶಕ್ತಿ ಇರೋದಿಲ್ಲ, ಒಬ್ಬೊಬ್ರಿಗೂ ಒಂದೊಂದರ ಶಕ್ತಿ ಇರುತ್ತೆ. ನಾನು ಒಂದ್ರಲ್ಲಿ ಒಳ್ಳೇದಿರ್ಬೋದು, ನೀನು ಒಂದ್ರಲ್ಲಿ ಒಳ್ಳೇದಿರ್ಬೋದು. ಸೊ ವಿ ಕಾಂಟ್ ಅಂಡರ್ ಎಸ್ಟಿಮೇಟ್ ಎನಿಬಡಿ. ನಾವು ಯಾರನ್ನೂ ಸಹ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಸೊ ಇದರಲ್ಲಿ ನಾನು ಹೇಳಿದ್ನಲ್ಲ, ಪೇರೆಂಟ್ಸ್ ಆಟಿಟ್ಯೂಡ್ ದ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಇನ್ ಶೇಪಿಂಗ್ ದಿ ಒನ್ಸ್ ಕೆರಿಯರ್ ಗೋಲ್. ಒಂದು ಗುರುಗಳದು, ಇನ್ನೊಂದು. ಸೊ ಟು ಶೇಪ್ ದಿಸ್ ಒನ್ ಕೆರಿಯರ್ ಆರ್ ಒನ್ ಲೈಫ್ at present in Indian society, the determining factors is the parents. This parents' attitude
ನಮ್ಮ ಪೋಷಕರು ಹೆಂಗಿರ್ತಾರೆ, ಅವರು ಜಗತ್ತಿನ ತಿಳಿದವರಾಗಿರ್ತಾರೆ. ನಾನು ವಿದ್ಯಾವಂತರ ಅಂತ ಹೇಳಲ್ಲ. ಲಿಟ್ರೇಟ್ಸ್ ಆರ್ ಡಿಫ್ರೆಂಟ್ ಅಂಡ್ ಎಜುಕೇಶನಿಸ್ಟ್ ಆರ್ ಡಿಫ್ರೆಂಟ್. ಸೊ ಅವರು ಜಗತ್ತಿನ ತಿಳ್ಕೊಂಡವರಾಗಿರ್ತಾರ. ಜಗತ್ತಿನ ತಿಳ್ಕೊಂಡವರಾಗಿದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಗುರಿಯನ್ನ ತಲುಪಿಸೋದ್ರಲ್ಲಿ ಸಹಾಯ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಸೊ ಬಿಫೋರ್ ಗೋಯಿಂಗ್ ಟು ದಿ ನೆಕ್ಸ್ಟ್, ಇದ್ರ ಬಗ್ಗೆ ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿ ಏನ್ ಹೇಳ್ತಾರೆ ಅಂತ ಒಂದು ನೋಡ್ಕೊಂಡು ಬರೋಣ. If the child asks anything, always delay. Find out whether it's really needed or not. Don't put your dreams in child's mind, because every child is born. It is based on his own aspirations. Don't transfer your aspiration to your child and make the child. Because what is, you say my child is good, my child is bad. Why? My child is good means whatever you are dreamt, the child does that. Say, my child is good. Whatever you dream and the child doesn't do that, the child is bad. No, the child may not have capacity. Every child may not have all the capacity. Some children may have. Don't compare with another child. Neighbors, cousins, brothers, sisters, because every flower is you see the nature of the same hibiscus tree. There are similar kind of flowers, but not exactly replicate. Second thing is, when your children have birthdays and all, my parents did that. Never give anything else other than books. Okay, you give me the list of books and I will choose in that. You make this habit of children. Look, today midnight will birthday, New Year, then Diwali. Let's go to shop. You buy nice book. You read. If there's no space, give to school. You enjoy. And you spend time with the children in a constructive conversation. What was the book? How was the book? What did you like in that character? So you talk to them, hold a conversation with them. Then only it is possible. You read a book and you forget and the child forgets. Then next time he doesn't even read. So you have to hold a conversation with them. What has he read? What she has read. You have to put a lot of effort to make your children good. From a recipes conversation. So the students and parents, you heard that's what Sudhamurthy ma'am said. So we can't impose anything on present day kids. So now, after hearing this wonderful words from Sudhamurthy ma'am about this comparison with other kids, and the cousins and neighbors and this whole society, this what we have to do and what we have to give as the parents to kids, she has explained this very well. Now we'll go for the basic errors while choosing a career. ನಾವು ನಮ್ಮ ಕೆರಿಯರ್ ಚೂಸ್ ಮಾಡಬೇಕಾದ್ರೆ ಕೆಲವು ಸಲ ತಪ್ಪು ನಿರ್ಣಯಗಳನ್ನ ತಗೊಳ್ಳುವಂತ ಒಂದು ಸಾಧ್ಯತೆಗಳಿರುತ್ತೆ. ಅದು ಏನೇನಿರ್ಬೋದು? ಒಂದು, to choose a profession or a stream that parents are forcing you into. That's what we call as a parental pressure. ಅಂದ್ರೆ ಮುಖ್ಯವಾಗಿ ಪೋಷಕರಿಂದ ಒತ್ತಡ. ಇಟ್ಸ್ ಕಾಲ್ಡ್ ಪ್ಯಾರೆಂಟಲ್ ಪ್ರೆಷರ್. ಮಗುಗೆ ಏನ್ ಇಷ್ಟ ಇರುತ್ತೆ, ಏನ್ ಇಷ್ಟ ಇರಲ್ಲ. ಇವಾಗ ನಮ್ಮ ಹುಡುಗ ಅಥವಾ ಹುಡುಗಿದು ಕಸಿನ್ ಇಂಜಿನಿಯರಿಂಗ್ ತಗೊಂಡ ಇವರು ತಗೊಳ್ಳಿ, ಅವ್ರು MBBS ಮಾಡಿದ್ರು ಇವರು ಮಾಡ್ಲಿ, ಆತರ ಒಂದು. ಅಂದ್ರೆ ಇದನ್ನ ಪ್ಯಾರೆಂಟಲ್ ಪ್ರೆಷರ್ ಅಂತ ಹೇಳ್ಬೋದು, ಸೊಸೈಟಿ ಪ್ರೆಷರ್ ಅಂತಾನು ಹೇಳ್ಬೋದು. ಆತರ ಪೇರೆಂಟಲ್ ಪ್ರೆಷರ್ ಮತ್ತೆ ಸೊಸೈಟಿ ಪ್ರೆಷರ್ ಅಂದ್ರೆ ಪೋಷಕರಿಂದ ಒತ್ತಡ, ಅದರಿಂದ ಸಹ ಕೆಲವು ಸಲ ರಾಂಗ್ ಕೆರಿಯರ್ ನ ಚೂಸ್ ಮಾಡುವಂತ ಅವಕಾಶಗಳಿರುತ್ತೆ. ಸೊ ದಿಸ್ ಬಿಫೋರ್ ಚೂಸಿಂಗ್ ಎ ಕೆರಿಯರ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಎಸ್ಪೆಷಲಿ ಪ್ಯಾರೆಂಟ್ಸ್. ನಿಮ್ಮ ಮಗು ಏನ್ರಲ್ಲಿ ಅವನಿಗೆ ಒಳ್ಳೇದಿದೆ, ಇಸ್ ಗುಡ್ ಅಟ್ ವಾಟ್, ಅದನ್ನ ನೀವು ಕಂಡುಹಿಡ್ಕೊಳ್ಬೇಕು. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾವು ಭಾರತೀಯ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ನಾವು ಆ ಥರ ಸ್ವಾತಂತ್ರ್ಯನ ಕೊಟ್ಟು ಬೆಳೆಸಿರೋದಿಲ್ಲ. ಅವ್ನಿಗೆ ಮುಂದೆ ಏನಾಗಬೇಕು ಅನ್ನೋದು ಅವ್ನಿಗೆ 15 ವಯಸ್ಸಲ್ಲಿ ಅವ್ನಿಗೆ ಗೊತ್ತಿರುತ್ತೆ ಅಂತ ನನ್ಗೆ ಅನ್ಸಲ್ಲ. ಕೆಲವು ಮಕ್ಕಳು ಮೆಚೂರ್ ಮಕ್ಕಳು ಇರ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಹೆಚ್ಚಿನ ಸಮಯದಲ್ಲಿ ಮಕ್ಕಳಿಗೆ ನಮ್ಮ ಗೈಡೆನ್ಸ್ ಬೇಕಾಗ್ತದೆ. ಫಸ್ಟ್ ಒನ್ ಇಸ್ ಪ್ಯಾರೆಂಟಲ್ ಪ್ರೆಷರ್. ನೆಕ್ಸ್ಟ್, ಟು ಚೂಸ್ ದಿ ಸೇಮ್ ಸ್ಟ್ರೀಮ್ ಆಸ್ ಯುವರ್ ಫ್ರೆಂಡ್. ಇಟ್ಸ್ ಕಾಲ್ಡ್ ಅಸ್ ಪೀರ್ ಪ್ರೆಷರ್. ನನ್ನ ಸ್ನೇಹಿತ PCMB ತಗೊಂಡ, ನನ್ನ ಸ್ನೇಹಿತ ಒಂದು PCME ತಗೊಂಡ, ಅವನು ಸೈನ್ಸ್ ತಗೊಂಡ, ಅವನು ಕಾಮರ್ಸ್ ತಗೊಂಡ, ಅದೇ ನಾನು ತಗೊಳ್ತೀನಿ. ಇದು ಸ್ನೇಹಿತರಿಂದ ಬರುವಂತ ಒತ್ತಡ, ಇದನ್ನ ಪೀರ್ ಪ್ರೆಷರ್ ಅಂತ ಹೇಳ್ತಾರೆ. ಹೆಚ್ಚು ಕಮ್ಮಿ ಈ ಮನೆಯಲ್ಲಿ ಪ್ಯಾರೆಂಟ್ಸ್ ಅಷ್ಟು ಸ್ಟ್ರಾಂಗ್ ಇಲ್ಲ ಡಿಸಿಷನ್ ತಗೊಳಕ್ಕೆ ಅಂತ ಹೇಳಿದ್ರೆ
ಮಕ್ಕಳು ಅವ್ರ ಸ್ನೇಹಿತರಿಂದ ಹೋಗುವಂಥದ್ದೇ ಜಾಸ್ತಿ. ಸೊ ಇದು ಸಹ ಒಂದು ತಪ್ಪಾಗ್ತದೆ. ಅಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮಕ್ಕಳು ಯಾವುದ್ರಲ್ಲಿ ಅವರು ಒಳ್ಳೇದಿರ್ತಾರೆ ಅದನ್ನ ಅವ್ರು ಕಂಡುಹಿಡ್ಕೊಳ್ಬೇಕು, ಪ್ಯಾರೆಂಟ್ಸ್ಗೂ ಸಹ ಗೊತ್ತಿರಬೇಕು. ನಿಮ್ಗೆ ಗೊತ್ತಿಲ್ವಾ, ಅವ್ರ ಟೀಚರ್ಗಳನ್ನ ಕೇಳಿ, ಮತ್ತೆ ತಿಳಿದವರು ಇರ್ತಾರೆ ಸುತ್ತಮುತ್ತ, ಅವರನ್ನ ಕೇಳಿ ಅವರ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಈ ದಾರಿಯನ್ನ ತೋರಿಸೋದಕ್ಕೆ ಸಹಾಯ ಮಾಡಿ. ನಾನು ಹೇಳ್ತಾ ಇರೋದು ಪ್ಯಾರೆಂಟ್ಸ್ಗೆ ಮತ್ತೆ ಟೀಚರ್ಸ್ಗೆ. ಟು ಫಾಲೋ ದಿ ಕ್ರೌಡ್ ಆರ್ ಟ್ರೆಂಡ್, ಇಟ್ಸ್ ಕಾಲ್ಡ್ ಆಸ್ ಮಾಬ್ ಮೆಂಟಾಲಿಟಿ. ಅಂದ್ರೆ ಒಂದು ಕುರಿ ಹಳ್ಳಕ್ಕೆ ಬೀಳ್ತಂದ್ರೆ ಎಲ್ಲ ಬಿದ್ದೋಗೋದು, ಮಾಬ್ ಮೆಂಟಾಲಿಟಿ. ಎಲ್ಲ ತಾಳಪ್ಪ ಕಂಪ್ಯೂಟರ್ ಸೈನ್ಸ್ಗೆ ಸೇರ್ತಾ ಇದ್ದಾರೆ, ನಾನು ಅದಕ್ಕೆ ಸೇರೋಣ, ಎಲ್ಲ ಡಾಕ್ಟರ್ ಆಗ್ಬೇಕಂತೆ ನಾನು ಡಾಕ್ಟರ್ ಆಗೋಣ, ಎಲ್ಲ ಇದು ಮಾಡಿ. ಸೊ ಇಟ್ಸ್ ಕಾಲ್ಡ್ ಆಸ್ ಮಾಬ್ ಮೆಂಟಾಲಿಟಿ. ಅದರಿಂದ ಸಹ ಈಚೆ ಬರಬೇಕು. ಎಲ್ಲರಿಗೂ ಆಗೋದು ನಮಗೂ ಆಗ್ಬೇಕು ಅಂತ ಏನಿಲ್ಲ, ಅದಕ್ಕಿಂತ ಬೆಟರ್ ಆಗಿರೋದು ನಮ್ಗೆ ಇರ್ಬೋದು, ಗೊತ್ತಿಲ್ಲ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಮಾಬ್ ಮೆಂಟಾಲಿಟಿ. ಕುರಿ ಥರ ಎಲ್ಲರೂ ಒಂದೇ ಕೋರ್ಸ್ ಹೋಗಿ ಸೇರ್ಬೋದು, ಅವ್ರು ಸೇರಿದ್ರು ನಾನು ಸೇರ್ತೀನಿ, ಅದು ಒಂದು ತಪ್ಪು ನಿರ್ಣಯ. ಇನ್ಕ್ಲಿನೇಷನ್ ಟುವರ್ಡ್ಸ್ ಮೆಡಿಕಲ್ ಅಂಡ್ ಇಂಜಿನಿಯರ್ ಪ್ರೊಫೆಷನ್. ಇಡೀ ಜಗತ್ತಿನಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಎರಡೇ ಪ್ರೊಫೆಷನ್ ಅಲ್ಲ. ನಿಮಗೆ ಇವತ್ತು ನಾನು ಹೇಳ್ತೀನಿ, ಜಗತ್ತಿನಲ್ಲಿ ಏನೇನು ಓದ್ಬೋದು. ನಾನು ಬರೀ ಭಾರತ ಹೇಳ್ತಿಲ್ಲ, ಕರ್ನಾಟಕ ಹೇಳ್ತಿಲ್ಲ, ನಾನು ಮಾತಾಡ್ತಾ ಇರೋದು ಜಗತ್ತಿನ ಬಗ್ಗೆ. ಇಡೀ ಜಗತ್ತಿನಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ವಿಷಯಗಳಿದೆ, ಅದ್ರ ಬಗ್ಗೆ ಯಾವ್ಯಾವ ಯೂನಿವರ್ಸಿಟಿಲಿ ಓದ್ಬೋದು, ಯಾವ್ಯಾವ ಕಡೆ ಹೋಗಿ ಓದ್ಬೋದು. ನಾನು ಹೇಳಿದ್ದೀನಿ ಮೊದಲೇ, ದಿಸ್ ಹೋಲ್ ವರ್ಲ್ಡ್ ಇಸ್ ಇನ್ ಯುವರ್ ಫಿಂಗರ್ ಟಿಪ್. ಇವಾಗ ಯಾವುದು ಸಹ ದೂರ ಅಲ್ಲ, ಯಾವುದು ಸಹ ಹತ್ರ ಇಲ್ಲ. ನಾವು ಯಾವುದು ವಿಷಯನ ಎಲ್ಲಾರು ಕೂತ್ಕೊಂಡು ಅಥವಾ ಅಲ್ಲೇ ಹೋಗಿ ಓದುವಂತ ಅವಕಾಶ ಈಗಿನ ಕಾಲಘಟ್ಟದಲ್ಲಿದೆ. ನೆಕ್ಸ್ಟ್ ಏನಾಗುತ್ತೆ, ಪಾಸಿಬಿಲಿಟೀಸ್ ಆಫ್ ಗೆಟಿಂಗ್ ದ ಜಾಬ್ ಇನ್ ಅಬ್ರಾಡ್. ಇನ್ನೊಂದಿರುತ್ತೆ ಆಸೆ, ವಿದೇಶದಲ್ಲಿ ಕೆಲಸ ಮಾಡುವಂತ ಅವಕಾಶ. ಈಗ ಒಂದ್ ಸ್ವಲ್ಪ ಈ ಕರೋನಾ ಮತ್ತೆ ಕೋವಿಡ್ ಬಂದಿರೋದ್ರಿಂದ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತ ಅನ್ಕೊಳ್ಬಹುದು, ಕರೋನಾ ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ. ಆದ್ರೆ ನಮ್ ಮೊದ್ಲಿಂದನೂ ಇದೆ, ವಿದೇಶದಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಓದ್ಬೇಕು, ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ. ಆ ಒಂದು ಮತ್ತೆ ಕೆರಿಯರ್ ದಟ್ ವಿಲ್ ಅರ್ನ್ ಯು ಎ ಗೌರ್ಮೆಂಟ್ ಜಾಬ್. ಮತ್ತೆ ಇನ್ನು ಸುಮಾರು ಜನಕ್ಕೆ ಇರ್ತದೆ, ಒಂದು ಓದಿ ಸರ್ಕಾರಿ ಕೆಲಸ ಏನಾದ್ರು ಸಿಕ್ಬಿಟ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ. ಯಾಕಂದ್ರೆ ಸೆನ್ಸ್ ಆಫ್ ಸೆಕ್ಯೂರಿಟಿ, ಅದು ತುಂಬಾ ಓಲ್ಡ್ ಥಾಟ್ಸ್ ಅಂತ ನನ್ಗೆ ಅನ್ನಿಸ್ತದೆ. ಅದು ಹಳೆ ಜನ ಯೋಚನೆ ಮಾಡುವಂಥದ್ದು. ಈ ಸರ್ಕಾರಿ ಕೆಲಸಕ್ಕಿಂತ ಅತಿ ಹೆಚ್ಚು ಅಂದ್ರೆ ನೀವು ಸರ್ಕಾರಿ ಕೆಲಸದಲ್ಲಿ ನಿಮ್ಮ 30 ಅಥವಾ 40 ವರ್ಷ ಸರ್ವಿಸಲ್ಲಿ ಏನ್ ದುಡಿತೀರಾ ಅದನ್ನ ಬರೀ 5 ವರ್ಷದಲ್ಲಿ ಅರ್ನ್ ಮಾಡ್ಬೋದು, 5 ವರ್ಷದಲ್ಲಿ ಅನುಭವ ತಗೊಳ್ಬೋದು. ಆ ತರ ಅವಕಾಶಗಳು ಇಡೀ ಜಗತ್ತಿನಲ್ಲಿ ಇದೆ. ಸೊ ದಿಸ್ ಆರ್ ಆಲ್ ದಿಸ್ ವಾಟ್ ಐ ಸ್ಪೋಕ್ ಟು ಪೀಪಲ್ ಜಸ್ಟ್ ನೌ ಇಸ್ ಬೇಸಿಕ್ ಎರರ್ಸ್ ವೈಲ್ ಚೂಸಿಂಗ್ ಎ ಕೆರಿಯರ್. ಒಂದು ಪ್ಯಾರೆಂಟಲ್ ಪ್ರೆಷರು, ಇನ್ನೊಂದು ಪೀರ್ ಪ್ರೆಷರು, ಇನ್ನೊಂದು ಮಾಬ್ ಮೆಂಟಾಲಿಟಿ, ದೆನ್ ಇನ್ಕ್ಲಿನೇಷನ್ ಟುವರ್ಡ್ಸ್ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಪ್ರೊಫೆಷನ್, ಅಂಡ್ ದಿಸ್ ಗೆಟಿಂಗ್ ಜಾಬ್ ಇನ್ ಅಬ್ರಾಡ್ ಅಂಡ್ ಗೌರ್ಮೆಂಟ್ ಜಾಬ್. ಸೊ ಇದೆಲ್ಲಾನು ಸಹ ನಮ್ಮ ಒಂದು ಕೆರಿಯರ್ ಚೂಸ್ ಮಾಡೋದಕ್ಕೆ ಒಂದು ಎರರ್ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಹೌದು ಇದೆಲ್ಲ ಬೇಕು, ಪೇರೆಂಟಲ್ ಪ್ರೆಷರ್ ಹೌದು, ಅಪ್ಪ ಅಮ್ಮ ನಿಮ್ಮ ಏಳಿಗೆನೆ ಸಹ ನೋಡ್ತಾರೆ, ಸ್ನೇಹಿತರು ಒಂದು ಹೌದು ನನ್ನ ಜೊತೆ ಬಂದ್ರೆ ಅವನು ಓದ್ಬೋದೇನೋ ಅಂತ ಸ್ನೇಹಿತರು, ಮಾಮ್ ಮೆಂಟಾಲಿಟಿ ಹೌದು ಎಲ್ಲ ಅದೇ ಕೋರ್ಸ್ ಸೇರ್ತಾ ಇದ್ದಾರೆ ಒಳ್ಳೇದಿರ್ಬೋದೇನೋ. ಮತ್ತೆ ಇನ್ನೊಂದು ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ, ಮೆಡಿಕಲ್ ಇಂಜಿನಿಯರಿಂಗ್ ಆರ್ ದಿ ಬೆಸ್ಟ್ ಕೋರ್ಸಸ್ ಇನ್ ದಿ ವರ್ಲ್ಡ್ ಅಂತ, ಅದೊಂದು. ಮತ್ತೆ ನಮ್ಗೆ ಆ ಕೆಲಸ ಮಾಡಿದ್ಮೇಲೆ ಗೌರ್ಮೆಂಟ್ ಜಾಬ್ ಸಿಗ್ತದಾ, ಇದೆಲ್ಲ ಕ್ವಶನ್ಗಳು. ಈ ಕ್ವಶನ್ಗೆಲ್ಲ ಈ ಬೇಸಿಕ್ ಎರರ್ಸ್ ಹೇಗೆ ಮಾಡ್ತೀವಿ, ಆ ಎರರ್ಸ್ ಇಂದ ಓವರ್ಕಮ್ ಆಗಿ ಕರೆಕ್ಟ್ ಆಗಿರುವಂತ ಪಾತ್ ಅಂದ್ರೆ ಸರಿಯಾಗಿರುವಂತ ದಾರಿ ಹುಡುಕೊಳ್ಳೋದು ಹೇಗೆ ಅನ್ನೋದನ್ನ ಈ ಪ್ರೆಸೆಂಟೇಷನ್ ಅಲ್ಲಿ ನಾನು ತೋರಿಸ್ತೇನೆ. ಇವಾಗ ನಾವು ಕೆರಿಯರ್ಗೆ ಬಂದ್ರೆ ಅದರಲ್ಲಿ 2 ತರ ಇರ್ತದೆ. ಒಂದು ಎಜುಕೇಶನ್ ಬೇಸ್ಡ್ ಕೆರಿಯರ್, ಅನದರ್ ಒನ್ ಇಸ್ ಟ್ಯಾಲೆಂಟ್ ಬೇಸ್ಡ್ ಕೆರಿಯರ್. ಎಜುಕೇಶನ್ ಬೇಸ್ಡ್ ಕೆರಿಯರ್ ಅಂದ್ರೇನು, ಟ್ಯಾಲೆಂಟ್ ಬೇಸ್ಡ್ ಕೆರಿಯರ್ ಅಂದ್ರೇನು? ನಾವು ಮಾಡಿರುವಂತ ಎಜುಕೇಶನ್ಗೆ, ನಾವು ಓದಿರುವಂತ ವಿದ್ಯೆ ಮೇಲೆ ನಮ್ಗೆ ಕೆಲಸ ಸಿಗುವಂಥದ್ದು, ಅದು ಎಜುಕೇಶನ್ ಬೇಸ್ಡ್ ಕೆರಿಯರ್. ಟ್ಯಾಲೆಂಟ್ ಬೇಸ್ಡ್ ಕೆರಿಯರ್ ಅಂದ್ರೆ ಹುಟ್ಟಿನಿಂದನೇ ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ. ಎಲ್ಲರೂ ತೆಂಡೂಲ್ಕರ್ ಆಗಕ್ಕಾಗಲ್ಲ, ಎಲ್ಲರೂ ಲಿಯಾಂಡರ್ ಪೇಸ್ ಆಗಕ್ಕಾಗಲ್ಲ, ಹೌದಲ್ವಾ? ಮತ್ತೆ ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ ಆಗಕ್ಕಾಗಲ್ಲ. ಅಂದ್ರೆ ಟ್ಯಾಲೆಂಟ್ ಅಂದ್ರೆ ಕೆಲವ್ರಿಗೆ ಇಷ್ಟ ಇರ್ತದೆ, ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ನಾನು ಸಿಂಗರ್ ಆಗಬೇಕು, ನಾನು ಫ್ಯಾಷನ್ ಡಿಸೈನರ್ ಆಗಬೇಕು. ಸೊ ಕೆಲವು ಟ್ಯಾಲೆಂಟ್ಸು, ಆ ಟ್ಯಾಲೆಂಟ್ಸ್ ಇಂದನೂ ಸಹ ನಾವು ಕೆರಿಯರ್ ಚೂಸ್ ಮಾಡಬೇಕು. ಆದರೆ ನಾನು ಹೇಳೋದು ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಟ್ಯಾಲೆಂಟ್ ಮೇಲೆ ಜಾಬ್ ಸರ್ಚ್ ಮಾಡಬೇಕು. ಸೊ ನೌ ವಿ ಆರ್ ಇನ್ ದ ಇರಾ ಆಫ್ ದ ಸ್ಟೂಡೆಂಟ್ ಸೆಂಟರ್ಡ್ ಎಜುಕೇಶನ್. ಇದಕ್ಕೆ ಒಂದಷ್ಟು ನಿಮಗೆ ವಿಷಯಗಳನ್ನ ಹೇಳ್ತೀನಿ ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ. ನಮ್ಮ ಭಾರತದಲ್ಲಿ ಎಜುಕೇಶನ್ ಸಿಸ್ಟಮ್ ಹೇಗಿತ್ತು ಮತ್ತೆ ನಾವು ಈಗ ಯಾವ ರೀತಿ ಇದ್ದೀವಿ ಅಂತ. ನಮ್ಮ ಭಾರತದಲ್ಲಿ ಈ ವಿದ್ಯೆಗೆ ಬಹಳ ದೊಡ್ಡ ಇತಿಹಾಸ ಇದೆ, ವೇದಗಳ ಕಾಲದಿಂದ ಅದಕ್ಕಿಂತ ಮುಂದಿನಿಂದಾನು ಭಾರತದಲ್ಲಿ ವಿದ್ಯಾಭ್ಯಾಸಕ್ಕೆ ಬಹಳ ಅದ್ಭುತವಾದ ಒಂದು ಚರಿತ್ರೆ ಇದೆ ಅಂತ ಹೇಳಬಹುದು. ದ ಫಸ್ಟ್ ಇಟ್ ಸ್ಟಾರ್ಟೆಡ್ ವಿತ್ ಟೀಚರ್ ಸೆಂಟರ್ಡ್ ಎಜುಕೇಶನ್. ವಿದ್ಯಾಭ್ಯಾಸ ಅನ್ನೋದು ಮೊದಲು
ಈ ಶಿಕ್ಷಕ ಕೇಂದ್ರಿತ ಆಗಿತ್ತು, ಗುರು ಕೇಂದ್ರಿತ ಆಗಿತ್ತು, ಟೀಚರ್ ಸೆಂಟರ್ಡ್. ಅಂದರೆ ಟೀಚರ್ ಇಸ್ ಎ ಗಾಡ್. ನಾನು ಹೇಳ್ತಾ ಇದ್ದೀನಿ, ಟೀಚರ್ ಇಸ್ ಲೈಕ್ ಎ ಗಾಡ್ ಅಂತ ಹೇಳ್ತಾ ಇಲ್ಲ, ಗುರುವೇ ದೇವರು. ಅಂದರೆ ನಾವು ಗುರುಗಳಿಗೆ ಅಂಥ ಸ್ಥಾನನ ಕೊಟ್ಟಿದ್ವಿ. ಒಂದು ಕಾಲಘಟ್ಟದಲ್ಲಿ ಆ ಥರ ಗುರುಗಳು ಸಹ ಬದುಕಿದ್ರು. ಇದಕ್ಕೆ ನಮ್ಮ ಮೈಥಾಲಜಿಕಲ್ ಸ್ಟೋರಿ ಇಲ್ಲ, ಅಂದರೆ ನಮ್ಮ ಈ ಪೌರಾಣಿಕ ಕಥೆಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿದೆ. ಒಂದು ಉಲ್ಲೇಖನ ನಿಮಗೆ ಕೊಡ್ತೇನೆ. ಈ ರಾಮನ ಒಂದು ವಂಶಜ ತ್ರಿಶಂಕು ಅಂತ, ಅಂದರೆ ರಾಮನಿಗೆ ಒಂದು 4 ತಲೆಮಾರಿನ ತಾತ ತ್ರಿಶಂಕು. ರಾಮನ ವಂಶ ಅಂತ ಕೇಳಬೇಕಾ, ರಘುವಂಶ, ಸೂರ್ಯವಂಶದವರು. ಅವರು ಆಡಳಿತ ನಡೆಸೋದ್ರಲ್ಲಿ ಎತ್ತಿದ ಕೈ. ಜನರಿಗೆ ಏನು ಬೇಕು, ಒಂದು ರಾಜ್ಯಕ್ಕೆ ಏನು ಬೇಕು, ಎಲ್ಲಾನು ಕೊಟ್ಟು ಪ್ರಜೆಗಳನ್ನ ತುಂಬ ಸುಖದಲ್ಲಿ ನೋಡ್ಕೊಂಡಂಥ ಒಂದು ಡೈನಾಸ್ಟಿ, ಅಂದರೆ ಒಂದು ವಂಶ ಈ ರಾಮನ ವಂಶ. ಆ ರಾಮನ ವಂಶದ ರಾಜ ತ್ರಿಶಂಕು ಅಂತ. ತ್ರಿಶಂಕು ಸ್ಫುರದ್ರೂಪಿ, ಈಸ್ ವೆರಿ ಹ್ಯಾಂಡ್ಸಮ್. ಮತ್ತೆ ಅವನು ದಾನ ಧರ್ಮನ ಮಾಡಿ ತುಂಬ ಒಳ್ಳೆಯ ಹೆಸರು ಗಳಿಸ್ಕೊಂಡಿದ್ದ. ಈ ತ್ರಿಶಂಕುಗೆ ಒಂದು ಆಸೆ, ನಾನು ಸ್ವರ್ಗಕ್ಕೆ ನನ್ನ ದೇಹದ ಸಮೇತ ಹೋಗ್ಬೇಕು. ಅವನಿಗೇನಪ್ಪ ಒಂದಿತ್ತಂದ್ರೆ, ಈ ರಾಜನ ವಂಶಸ್ಥರು ತುಂಬ ಪುಣ್ಯ ಮಾಡಿದ್ರು, ಸ್ವರ್ಗಕ್ಕೆ ಹೋಗೋದು ಗ್ಯಾರಂಟಿ 100%. ಅವ್ರಿಗೆ ಗೊತ್ತು ನಮಗೆ ಸ್ವರ್ಗದಲ್ಲಿ ಸ್ಥಾನ ಸಿಗ್ತದೆ ಅಂತ. ಆದರೆ ಅವನಿಗೇನಪ್ಪ ಆಸೆ ಅಂದರೆ, ಸ್ವರ್ಗಕ್ಕೆ ಹೋಗ್ಬೇಕು ನಿಜ, ಆದರೆ ಆತ್ಮ ಮತ್ತು ದೇಹ ಎರಡರ ಮೂಲಕನೂ ಹೋಗ್ಬೇಕು. His wish was to go to heaven along with his body and his soul. ಬಟ್ ನಮಗೆ ಮೈಥಾಲಜಿಕಲ್ ಅಂದರೆ ಪೌರಾಣಿಕ ಇದರಲ್ಲೆಲ್ಲ ನಾವು ಓದಿದ್ದೀವಿ, ದೇಹ ನಶ್ವರ, ಆತ್ಮ ಶಾಶ್ವತ. ಆತ್ಮ ಮಾತ್ರ ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯ, ದೇಹ ಅಲ್ಲ. ದೇಹ ಇಲ್ಲ ಮಣ್ಣಾಗಬೇಕು. ಅದನ್ನು ನಾವು ಓದ್ತಾ ಬಂದಿದ್ದೀವಿ, ತಿಳ್ಕೊಳ್ತಾ ಬಂದಿದ್ದೀವಿ. ಸೊ ಇವನಿಗೆ ಆಸೆ ಏನಪ್ಪ ಅಂದರೆ, ಇಲ್ಲ ನಾನು ದೇಹ ಮತ್ತು ಆತ್ಮ ಎರಡರ ಜೊತೆಯಲ್ಲಿ ನಾನು ಸ್ವರ್ಗಕ್ಕೆ ಹೋಗ್ಬೇಕಂತ. ಈ ಆಸೆನ ಅವನ ಗುರುಗಳಾದ ವಸಿಷ್ಠರ ಹತ್ರ ಹೇಳ್ಕೊಳ್ತಾನೆ. ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ ತ್ರಿಶಂಕು, ಹೌದು ನೀನು ಇಷ್ಟೆಲ್ಲ ಪುಣ್ಯ ಕಾರ್ಯಗಳನ್ನ ಮಾಡಿದೀಯಾ, ಆದರೆ ಆ ಥರ ಒಂದು ರೂಲ್ಸ್ ಇಲ್ಲ. ಸ್ವರ್ಗಕ್ಕೆ ಬರೀ ಆತ್ಮ ಹೋಗ್ಬೋದು ಹೊರತು ದೇಹದ ಮೂಲಕ ದೇಹದ ಜೊತೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವ್ರು ಒಳ್ಳೆ ಮಾತಲ್ಲ ಹೇಳ್ತಾರೆ. ಆದರೆ ಈ ತ್ರಿಶಂಕುಗೆ ಎಲ್ಲ ಒಳ್ಳೆ ಗುಣ ಇರ್ತದೆ, ಅದೇನೋ ಆಸೆ, ಮಹತ್ಕಾಂಕ್ಷೆ ಅಂತ ಹೇಳ್ಬೋದು. ನೋಡಿ, ಮಹತ್ಕಾಂಕ್ಷೆ, ತ್ರಿಶಂಕು ಮಹತ್ಕಾಂಕ್ಷೆ ಅಸಾಧ್ಯವಾದದ್ದು ಆ್ಯಕ್ಚುಲಿ. ಅವ್ರಿಗೆ ಇರಲಿ, ಇನ್ನೊಬ್ಬರು ಗುರುಗಳನ್ನ ನೋಡೋಣ ಅಂತ ಅನಿಸುತ್ತೆ. ಆಗಿನ ಕಾಲಘಟ್ಟದಲ್ಲಿ ವಿಶ್ವಾಮಿತ್ರ ಅಂತ ಇನ್ನೊಬ್ಬ ಒಂದು ಗ್ರೇಟ್ ಗುರು, ಗ್ರೇಟ್ ಸೇಜ್, ಒಳ್ಳೆ ಹೆಸರು ಮಾಡಿರೋಂಥ ಋಷಿ ಇರ್ತಾರೆ. ಆ ಋಷಿಗಳ ಹತ್ರ ಹೋಗ್ತಾರೆ ಯಾರು, ತ್ರಿಶಂಕು. ಹೋಗ್ಬಿಟ್ಟು ಅವರ ಆಸೆನ ಹೇಳ್ಕೊಡ್ತಾರೆ. ಗುರುಗಳೇ, ನನಗೆ ಒಂದು ಆಸೆ ಇದೆ. ವಿಶ್ವಾಮಿತ್ರ ಕೇಳ್ತಾನೆ, ಏನು ಆಸೆ ನಿಮ್ಮದು? ನೋಡಿ, ನಾನು ಜಗತ್ತಿನಲ್ಲೆಲ್ಲ ಪುಣ್ಯ ಕೆಲಸಗಳನ್ನ ಮಾಡಿದ್ದೇನೆ, ನನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೇನೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ದೇನೆ, ಋಷಿ ವರಿಯರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ದೇವರಿಗೆ ಯಾಗ ಯಜ್ಞಾದಿಗಳನ್ನ ಮಾಡಿ ತೃಪ್ತಿ ಮಾಡಿಸಿದ್ದೇನೆ. ನನಗೆ ಒಂದು ಆಸೆ ಇದೆ, ನಾನು ಸ್ವರ್ಗಕ್ಕೆ ಹೋಗೋದು ನಿಜ, ಆದರೆ ದೇಹ ಮತ್ತು ಆತ್ಮ ಎರಡರ ಜೊತೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಗುರುಗಳೇ, ಏನಾರು ಮಾಡಿ. ಮತ್ತೆ ಅವ್ನು ಇನ್ನೊಂದು ಸೇರಿಸ್ತಾನೆ, ನಾನು ಆಲ್ರೆಡಿ ವಸಿಷ್ಠರ ಹತ್ರ ಹೋಗಿ ಕೇಳಿದೆ, ವಸಿಷ್ಠರು ಏನು ಹೇಳಿದ್ರು, ಇಲ್ಲ ಅದು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು ಗುರುಗಳೇ. ಹೀಗೆ ವಿಶ್ವಾಮಿತ್ರರಿಗೂ ಒಂದು ಚಾಲೆಂಜ್ ಆಗುತ್ತೆ. ಯಾಕಂದರೆ ವಸಿಷ್ಠರು ಭಾಳ ಹೆಸರು ಗಳಿಸಿರುವಂಥ ಗುರುಗಳು ಆಲ್ರೆಡಿ. ಅಂದರೆ ಗುರುಗಳಲ್ಲೂ ಅಲ್ಪ ಸ್ವಲ್ಪ ರೈವಲರಿ ಚಾಲೆಂಜ್ ಇರುತ್ತೆ ಅಂತ ಆಯಿತು. ಆದರೆ ಒಳ್ಳೇದಕ್ಕಾದ್ರೆ ಒಳ್ಳೇದು ಅಲ್ವಾ? ಗುರುಗಳ ಮಧ್ಯೆ ಹೆಲ್ತಿ ಆಗಿರುವಂಥ ಒಂದು ಕಾಂಪಿಟೇಷನ್ ಇದ್ರೆ ಅದು ನಿಜವಾಗ್ಲೂ ಶಿಷ್ಯರಿಗೆ ಒಳ್ಳೇದು. ಅವರು ಆ ಚಾಲೆಂಜನ್ನು ಒಪ್ಕೊಳ್ತಾರೆ. ಯಾರು ವಿಶ್ವಾಮಿತ್ರರ ಆ ಚಾಲೆಂಜ್ನ ಒಪ್ಕೊಳ್ತಾರೆ, ಅವ್ರೇನು ಮಾಡ್ತಾರೆ, ಅವರ ತಪಸ್ಶಕ್ತಿ ಫಲದಿಂದ ತ್ರಿಶಂಕುನ ಅವನ ದೇಹ ಮತ್ತೆ ಆತ್ಮದ ಸಮೇತ ಸ್ವರ್ಗಕ್ಕೆ ಕಳಿಸ್ತಾರೆ. ನೋಡಿ, ಗುರು ಅಂದ್ರೆ ಅದು ಗುರುಗಳಿಗೆ ತನ್ನ ಶಿಷ್ಯನ ಸ್ವರ್ಗಕ್ಕೆ ಕಳಿಸುವಂತ ಶಕ್ತಿ ಇತ್ತು. ಅವರ ಶಕ್ತಿ ಅಲ್ಲಿಗೆ ನಿಲ್ಲಿಲ್ಲ. ತ್ರಿಶಂಕು ದೇಹ ಮತ್ತೆ ಆತ್ಮದ ಸಮೇತ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದ ರಾಜ ದೇವೇಂದ್ರನ್ಗೆ ಈ ಸ್ವರ್ಗದಲ್ಲಿ ಅವನನ್ನು ಸೇರಿಸ್ಕೊಳ್ಳೋಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ರೂಲ್ಸ್ ಬ್ರೇಕ್ ಮಾಡ್ಬೇಕಲ್ಲ. ಬರೀ ಆತ್ಮ ಮಾತ್ರ ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯ, ದೇಹ ಅಲ್ಲ. ಸೊ ರೂಲ್ಸ್ ಬ್ರೇಕ್ ಮಾಡಬೇಕು. ದೇವೇಂದ್ರ ಅವ್ರನ್ನ ಒಳಗ್ ಬಿಡೋದಿಲ್ಲ. ಅಲ್ಲಿಂದ ಸ್ವರ್ಗದಿಂದ ತಳ್ಳಿಬಿಡ್ತಾನೆ. ಯಾರನ್ನ? ತ್ರಿಶಂಕುನ.
ನಮ್ಗೆ ಗೊತ್ತು, ನಮ್ಮ ಪೌರಾಣಿಕ ಕಥೆಗಳಲ್ಲಿ ನಮ್ಗೆ ಹೇಳ್ದಂಗೆ ಸ್ವರ್ಗಲೋಕ ಇರೋದು ಆಕಾಶದ ಕಡೆ, ನರಕಲೋಕ ಇರೋದು ಪಾತಾಳದಲ್ಲಿ, ಮಧ್ಯೆ ನಾವು ಬದುಕ್ತಿದ್ದೀವಿ ಅನ್ನೋದು ನಮ್ದೊಂದು ಈ ನಂಬಿಕೆ. ಸೊ ತ್ರಿಶಂಕು ಮೇಲ್ಗಡೆಯಿಂದ ಕೆಳಗೆ ಬೀಳುವಾಗ ಗುರುಗಳೇ ಅಂತ ಒಂದು ಕಿರ್ಚ್ತಾರೆ, ಸ್ಕ್ರೀಮ್ ಮಾಡ್ತಾರೆ. ಆ ಒಂದು ಕಿರಿಚುವಿಕೆಯನ್ನ ಕೆಳಗಡೆ ವಿಶ್ವಾಮಿತ್ರರು ಕೇಳಿಸ್ಕೊಳ್ತಾರೆ. ಅವರ ದಿವ್ಯ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ತಾರೆ ಏನಾಯ್ತು ಅಂತ. ಅವ್ರಿಗೆ ತುಂಬ ಕೋಪ ಬರ್ತಾರೆ. ದೇವೇಂದ್ರ ನನ್ನ ಒಂದು ಇದನ್ನ ಧಿಕ್ಕರಿಸ್ತ ಅಂತ ಹೇಳಿ ತ್ರಿಶಂಕು ಅಲ್ಲೇ ನಿಲ್ಲು ಅಂತ ಒಂದು ಜೋರಾಗಿ ಹೇಳ್ತಾರೆ. ತ್ರಿಶಂಕು ಭೂಮಿ ಮತ್ತೆ ಆಕಾಶದ ಮಧ್ಯ, ಸ್ವರ್ಗ ಮತ್ತೆ ಭೂಮಿ ಮಧ್ಯ ನಿಂತ್ಕೊಂಡಿರ್ತಾನೆ. ವಿಶ್ವಾಮಿತ್ರರು ಅವನಿಗೋಸ್ಕರ ಮತ್ತೊಂದು ಸ್ವರ್ಗನೇ ಸೃಷ್ಟಿ ಮಾಡಕ್ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಗುರುಗಳಿಗೆ ಅಂತ ಶಕ್ತಿ ಇತ್ತು, ಇನ್ನೊಂದು ಸ್ವರ್ಗನ ಸೃಷ್ಟಿ ಮಾಡುವಂತ ಶಕ್ತಿ ಇತ್ತು, ಇನ್ನೊಂದು ಸೂರ್ಯ, ಇನ್ನೊಂದು ಚಂದ್ರ, ಇನ್ನೊಂದು ನಕ್ಷತ್ರ ಮಂಡಲ, ಇನ್ನೊಂದು ದೇವತೆಗಳು, ಆ ತರ ಒಂದು ಪ್ರತಿ ಸೃಷ್ಟಿಯಲ್ಲಿ ತೊಡಗ್ಬಿಡ್ತಾರೆ. ದೇವೇಂದ್ರನ ಒಂದು ತಪ್ಪಿನ ಅರಿವಾಗುತ್ತೆ, ವಿಶ್ವಾಮಿತ್ರರ ಶಕ್ತಿ ಸಹ ಗೊತ್ತಾಗುತ್ತೆ. ದೇವೇಂದ್ರ ಕೆಳಗೆ ಬಂದು ವಿಶ್ವಾಮಿತ್ರರ ಕಾಲು ಹಿಡಿದು, ಇಲ್ಲ ಗುರುಗಳೇ, ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ಮ ತಪಶಕ್ತಿಯನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಶಿಷ್ಯನನ್ನ ನಾನು ದೇಹ ಮತ್ತೆ ಆತ್ಮದ ಮೂಲಕ, ಆತ್ಮ ಮತ್ತೆ ದೇಹ ಎರಡನ್ನೂ ಸಹ ನಾನು ಸ್ವರ್ಗಕ್ಕೆ ಸೇರಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಸೊ ನಮ್ಗೆ ಆ ಗ್ರೇಟ್ ಗುರು ವಿಶ್ವಾಮಿತ್ರರಿಂದ ಏನ್ ಗೊತ್ತಾಯ್ತಪ್ಪ ಅಂದ್ರೆ, ಗುರುಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾ ಇದ್ರು. ನೋಡಿ, ಅವನ ಶಿಷ್ಯಂಗೋಸ್ಕರ, ಅವರ ಶಿಷ್ಯಂಗೋಸ್ಕರ ಇನ್ನೊಂದು ಸ್ವರ್ಗನೇ ಸೃಷ್ಟಿ ಮಾಡಿದಂತ ಗುರುಗಳು. ಆಗಿನ ಕಾಲಘಟ್ಟನೆ ನಾನು ಹೇಳ್ತಾ ಇರೋದು. ಅವಾಗ ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ, ಟೀಚರ್ ಸೆಂಟರ್ಡ್ ಎಜುಕೇಶನ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾವ ರೀತಿ ಹೇಳಿದ್ದಾರೆ? ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಅವರಿಗೆ ಸಮಾನಕ್ಕಿಂತ ಅವರಲ್ಲಿ ಒಬ್ಬ ಅಂತ ಹೇಳುವಂತ ಕಾಲ ಟೀಚರ್ ಸೆಂಟರ್ಡ್ ಎಜುಕೇಶನ್. ಗ್ರಾಜುಯಲಿ ಈ ಟೀಚರ್ ಸೆಂಟರ್ಡ್ ಎಜುಕೇಶನ್ ಇಂದ ಸಬ್ಜೆಕ್ಟ್ ಸೆಂಟರ್ಡ್ ಎಜುಕೇಶನ್ ಬಂತು. ನಾನು ಭಾರತದ ಇತಿಹಾಸದಲ್ಲಿ, ಭಾರತದ ಚರಿತ್ರೆಯಲ್ಲಿ ವಿದ್ಯೆ ಬೆಳವಣಿಗೆ ಬಗ್ಗೆ ಹೇಳ್ತಾ ಇದ್ದೀನಿ. ಶಿಕ್ಷಕ ಕೇಂದ್ರಿತ ಶಿಕ್ಷಣದಿಂದ ವಿಷಯ ಕೇಂದ್ರಿತ ಶಿಕ್ಷಣ, ಸಬ್ಜೆಕ್ಟ್ ಸೆಂಟರ್ಡ್ ಎಜುಕೇಶನ್ ಕಾಲಘಟ್ಟಕ್ಕೆ ಬಂದ್ವಿ. ಇಲ್ಲಿ ಗುರು ಮುಖ್ಯ ಅಲ್ಲ, ಶಿಷ್ಯ ಮುಖ್ಯ ಅಲ್ಲ, ಅವನು ಕಲ್ತಿರುವಂತ ವಿದ್ಯೆ ಮುಖ್ಯ. ಇದಕ್ಕೂ ಸಹ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ. ಮತ್ತೆ ಈಗ ನಾವು ಬದುಕ್ತಾ ಇರುವಂತ ಕಾಲಘಟ್ಟದಲ್ಲೂ ಇದಕ್ಕೆ ಉದಾಹರಣೆಗಳಿದೆ, ಹೇಳ್ತೀನಿ. ಅರ್ಜುನ ಅವನ ಬಿಲ್ವಿದ್ಯೆಯಿಂದ ಫೇಮಸ್. ಅವನು ಕಲಿಸಿದ ದ್ರೋಣಾಚಾರ್ಯರಿಂದ ಅಲ್ಲ, ಅರ್ಜುನ ಅಂತಲ್ಲ. ಅರ್ಜುನನ್ನ ಜ್ಞಾಪಕ ಇಟ್ಕೊಳ್ಳೋದು ಯಾಕಪ್ಪ ಅಂದ್ರೆ ಅವನ ವಿದ್ಯೆ, ದಟ್ ಈಸ್ ಆರ್ಚರಿ. ಅದೇ ತರ ದುರ್ಯೋಧನ ಅವನ ಗದೆಯಿಂದ ಫೇಮಸ್. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ವಿದ್ಯೆ ಅಂದ್ರೆ ಸಬ್ಜೆಕ್ಟ್, ಆರ್ಚರಿ ಆಗ್ಲಿ, ಗದೆ ಆಗ್ಲಿ, ಇನ್ನೊಂದಾಗ್ಲಿ ಸಬ್ಜೆಕ್ಟ್. ಸಬ್ಜೆಕ್ಟ್ ಇಸ್ ಇಂಪಾರ್ಟೆಂಟ್, ನಾಟ್ ಎ ಗುರು ಆರ್ ನಾಟ್ ಎ ಶಿಷ್ಯ. ಇಟ್ಸ್ ನಾಟ್ ಎ ಟೀಚರ್ ಆರ್ ನಾಟ್ ಎ ಸ್ಟೂಡೆಂಟ್. ಸಬ್ಜೆಕ್ಟ್ ಇಸ್ ಇಂಪಾರ್ಟೆಂಟ್. ಅದೇ ತರ ಬರ್ತಾ ಬರ್ತಾ ನಮ್ಮಲ್ಲಿ ಭಗವದ್ಗೀತೆ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಅದನ್ನ ಸಬ್ಜೆಕ್ಟ್ ಅಂತ ತಗೊಂಡ್ರೆ ಹೌದು, ಭಗವದ್ಗೀತೆಯಲ್ಲಿ ಹೇಳಿರೋದು ಸತ್ಯ, ಅದನ್ನ ಪಾಲಿಸುವಂತವ್ರು ನಾವು. ಭಗವದ್ಗೀತೆ ಹೇಳಿದ್ದು ಯಾವುದು? ದೇವರು. ಅದನ್ನ ಪಾಲಿಸುವಂತವ್ರು ಯಾರು? ನಾವು. ಆ ಭಗವದ್ಗೀತೆ ಅನ್ನೋದು ವಿಷಯ, ಕುರಾನ್ ಅನ್ನೋದು ವಿಷಯ, ಇಟ್ಸ್ ಸಬ್ಜೆಕ್ಟ್. ಬೈಬಲ್ ಅಂತ ಅನ್ನೋದು ಸಬ್ಜೆಕ್ಟ್. ಅದನ್ನ ಫಾಲೋ ಮಾಡಕ್ಕೆ ಶುರು ಮಾಡಿದ್ವಿ. ಅದನ್ನ ನಾವು ಹೇಳ್ತೀವಿ ಸಬ್ಜೆಕ್ಟ್ ಸೆಂಟರ್ಡ್ ಎಜುಕೇಶನ್ ಅಂತ, ವಿಷಯ ಆಧಾರಿತ ಶಿಕ್ಷಣ. ನೋಡಿ, ಫಸ್ಟ್ the teacher centered education, gradually we have moved into the subject centered education, but at present we are in the era of student centered education. ಈಗ ಶಿಕ್ಷಕ ಅಲ್ಲ, ವಿಷಯ ಅಲ್ಲ, ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದೀವಿ. ಸ್ಟೂಡೆಂಟ್ ಸೆಂಟರ್ಡ್ ಎಜುಕೇಶನ್. ಯಾಕೆ ಸ್ಟೂಡೆಂಟ್ ಸೆಂಟರ್ಡ್ ಎಜುಕೇಶನ್ ಅಂತ ಹೇಳ್ತಾ ಇದ್ದೀನಿ? ಎಷ್ಟು ಯೂನಿವರ್ಸಿಟೀಸ್ ಇದೆ ಜಗತ್ನಲ್ಲಿ, ಎಷ್ಟು ವಿಷಯಗಳಿದೆ ಕಲಿಯೋದಕ್ಕೆ. ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ ಅದನ್ನ ನೀವು ಓದ್ಬಹುದು. ನಿಮ್ಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆಯೋ ಅದನ್ನ ಓದ್ಬಹುದು. ಇದೇ ಓದು ಅಂತ ಹೇಳುವಂತ ಹಕ್ಕು ನನಗೂ ಇಲ್ಲ, ಇದೇ ಓದ್ತೀನಿ ಅಂತ ಓದಿ ಅಂತ ಫೋರ್ಸ್ ಮಾಡೋಂತ ಹಕ್ಕು ಅಪ್ಪ ಅಮ್ಮನಿಗೂ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಆಗಿರುವಂತದ್ದನ್ನ ತಗೊಂಡು ಓದ್ಬಹುದು. ಯಾವ ವಿಷಯದಲ್ಲಿ ನೀವು ಮುಂದುವರಿಬಹುದು. ಮೈ ಗುಡ್ನೆಸ್, ವೆರಿ ವ್ಯಾಸ್ಟ್ ವರ್ಡ್ ಇಸ್ ದೇರ್. ಅದ್ರ ಬಗ್ಗೆ ಒಂದೊಂದಾಗಿ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಶಿಕ್ಷಕ ಕೇಂದ್ರಿತ ವ್ಯವಸ್ಥೆಯಿಂದ ವಿಷಯ ಕೇಂದ್ರಿತ, ವಿಷಯ ಕೇಂದ್ರಿತ ವ್ಯವಸ್ಥೆಯಿಂದ ಇವತ್ತು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಗೆ ಬಂದಿದ್ದೀವಿ. ನಿಮ್ಗೆ ಲಾಟ್ಸ್ ಆಫ್ ಚಾಯ್ಸಸ್ ಅದೇ. ನಿಮ್ಗೆ ಎಷ್ಟೊಂದು ಆಯ್ಕೆಗಳಿದೆ. ಯಾವ್ಯಾವ ಆಯ್ಕೆಗಳಿದೆ, ಆ ಆಯ್ಕೆಗಳನ್ನ ತಿಳ್ಕೊಳ್ಳೋದಕ್ಕೆ ಈ ಕ್ಲಾಸ್ನ ನಾನು ಮಾಡ್ತಾ ಇದ್ದೀನಿ.
ನಮ್ದು ಒಂದು ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಅನ್ನೋದನ್ನ ಒಂದು ವೀಕ್ ಮ್ಯಾಗ್ಝಿನ್ ಒಂದು ಸಮೀಕ್ಷೆ ಮಾಡ್ತಾರೆ. ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ಡೆಲ್ಲಿ, ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಅಂಡ್ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ, then University of Calcutta and Andhra University, Mysore University is in 33rd rank and Mangalore University is 39th rank. What I mean to say is we have so many universities, ವಿಶ್ವವಿದ್ಯಾನಿಲಯಗಳಿದೆ ಕಲಿಯೋದಕ್ಕೆ. ಅದಕ್ಕೆ ಆ ಥರ ನಾನು ಯೂನಿವರ್ಸಿಟೀಸ್ ಏನು ಹೇಳಿದೆ, ಇದು ನಾನ್ ಟೆಕ್ನಿಕಲ್ ಯೂನಿವರ್ಸಿಟೀಸ್. ಟೆಕ್ನಿಕಲ್ ಯೂನಿವರ್ಸಿಟಿಗೆ ಬಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈ, IIT ಚೆನ್ನೈ, IIT ಡೆಲ್ಲಿ, IIT ಕಾನ್ಪುರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ and BITS Pilani, Birla Institute of Technology and Science. Just I'm telling very fast because the vastness of the universities, technical universities, as well as this other universities, what I'm telling, Anna University, National Institute of Technology. So I was talking about vastness of the subjects. ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ಈ ಒಂದು ಈ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಸೊ ಆಸ್ ಐ ಸೆಡ್, ಟೀಚರ್ ಸೆಂಟರ್ಡ್ ಎಜುಕೇಶನ್ ಇಂದ ಸಬ್ಜೆಕ್ಟ್ ಸೆಂಟರ್ಡ್ ಎಜುಕೇಶನ್, ಸಬ್ಜೆಕ್ಟ್ ಸೆಂಟರ್ಡ್ ಎಜುಕೇಶನ್ ಇಂದ ಸ್ಟೂಡೆಂಟ್ ಸೆಂಟರ್ಡ್ ಎಜುಕೇಶನ್. ಇವಾಗ ಎಜುಕೇಶನ್ ಬೇಸ್ಡ್ ಕೆರಿಯರ್ ಅಲ್ಲಿ ನಮ್ಗೇನೇನು ಆಪ್ಷನ್ ಇದೆ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಅಂದ್ರೆ 10th ಪಾಸ್ ಆದ್ಮೇಲೆ ನಮ್ಗೆ ಬಿಗ್ ಕ್ವಶನ್ ಏನಪ್ಪಾ ಅಂದ್ರೆ ಸೈನ್ಸ್ ತಗೊಳ್ಳೋ, ಕಾಮರ್ಸ್ ತಗೊಳ್ಳೋ, ಆರ್ಟ್ಸ್ ತಗೊಳ್ಳೋ. ಮೈನ್ ಆಗಿ ಪ್ರಾಬ್ಲಮ್ ಆಗೋದು ಸೈನ್ಸ್ ತಗೊಳ್ಳ, ಕಾಮರ್ಸ್ ತಗೊಳ್ಳ, ಆರ್ಟ್ಸ್ ತಗೊಳ್ಳ. ನಮ್ಗೆ ಒಂದು ಇಂಡಿಯನ್ ಪೇರೆಂಟ್ಸ್ಗೆ ಮತ್ತೆ ಟೀಚರ್ಸ್ಗೆ ಮತ್ತೆ ಎಲ್ಲರಿಗೂ ಒಂದಿದೆ, 90 and above ತಗೊಂಡ್ರೆ 90% and above ಅಥವಾ 80% and above ತಗೊಂಡ್ರೆ ಒಂದು ಸೈನ್ಸ್ ಓದ್ಲಿ, 60% and above ತಗೊಂಡ್ರೆ ಕಾಮರ್ಸ್ ಓದ್ಲಿ, ಅದಕ್ಕಿಂತ ಕಡಿಮೆ ತಗೊಂಡ್ರೆ ಆರ್ಟ್ಸ್ ಓದ್ಲಿ. ಬಹಳ ಹಿಂದಿನಿಂದ ಇದು ಒಂದು ಮಿಸ್ಕನ್ಸೆಪ್ಷನ್. ನಾವು ನಮ್ಮ 20 ವರ್ಷ ಟೀಚಿಂಗ್ ಕೆರಿಯರ್ ಅಲ್ಲಿ ನೋಡಿದ್ದೇವೆ, ಕನ್ನಡ ಮೀಡಿಯಂ ಇಂದ ಬಂದು ಸೈನ್ಸ್ ಇಂಗ್ಲಿಷ್ ಮೀಡಿಯಂ ತಗೊಂಡು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಪಾಸ್ ಆಗಿರುವಂತ ಮಕ್ಕಳು ನೋಡಿದೀವಿ. ಇಟ್ಸ್ ಅ ಮೈಂಡ್ ಸೆಟ್. ನಾನು ಪದೇ ಹೇಳ್ತಾ ಇದ್ದೀನಿ, SLCಲಿ 90% ತಗೊಂಡವರು ಸೈನ್ಸ್ ಅಲ್ಲಿ ಕಡಿಮೆ ತಗೊಂಡವರು ಇದ್ದಾರೆ. SLCಲಿ ಬರೀ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಬಂದು ಸೈನ್ಸ್ ತಗೊಂಡು ಫಸ್ಟ್ ಕ್ಲಾಸ್ ಬಂದಿರೋರು ಇದ್ದಾರೆ. ಸೊ ಇಟ್ ಶುಡ್ ನಾಟ್ ಬಿ ಅ ಕ್ರೈಟೀರಿಯಾ. 80 and above ತಗೊಂಡವರೆಲ್ಲ ಅತಿ ಬುದ್ಧಿವಂತರು, 60 and above ತಗೊಂಡವರೆಲ್ಲ ಕಾಮರ್ಸ್ ಓದ್ಲಿ, ಅದಕ್ಕಿಂತ ಕಡಿಮೆ ತಗೊಂಡಿರೋರು ಆರ್ಟ್ಸ್ ಓದ್ಲಿ. ನಥಿಂಗ್ ದೇರ್ ಲೈಕ್ ದಟ್. ಅಂದ್ರೆ ನಾವು ಇನ್ನೊಂದು ಭಾರತೀಯರಾಗಿ ನಾವು ಇನ್ನೊಂದು ಹುಡ್ಕೊಳ್ತೀವಿ, ವಿದ್ಯೆ ನಮ್ಗೆ ಅನ್ನ ಕೊಡ್ತದಾ? ಬಹಳ ಮುಖ್ಯವಾದ ಕ್ವಶನ್ ಭಾರತದ ಸಮಾಜದಲ್ಲಿ. ನನ್ಗೆ ಇಷ್ಟ ಇರೋದನ್ನ ಓದಕ್ಕೆ ಬಿಡ್ತಾರ ಅಪ್ಪ ಅಮ್ಮ? ಸಮಾಜ ಬಿಡ್ತಾರ? ನಾನು ಈ ವಿದ್ಯೆ ಕಲ್ತ ಮೇಲೆ ಅದರಿಂದ ನನಗೆ ಕಮರ್ಷಿಯಲಿ ನಾನು ಮುಂದೆ ಜೀವನ ಮಾಡೋದಕ್ಕೆ ಸಹಾಯ ಆಗ್ತದ? ಯಾವ ಸಬ್ಜೆಕ್ಟು ಸಹ, ಯಾವ ವಿಷಯ ಸಹ, ನಾನು ಸೈನ್ಸ್ ಆಗಲಿ, ಕಾಮರ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಹೇಳೋದಿಲ್ಲ. ಬಟ್ ನಮ್ಗೆ ಇಂಟ್ರೆಸ್ಟ್ ಇರೋದು ಮತ್ತೆ ಮುಂದೆ ನಾನು ಹೇಳ್ದಂಗೆ ಅನ್ನ ಹುಟ್ಟಿಸ್ಕೊಳ್ಳುವಂಥದ್ದು, ಅಂದ್ರೆ ನಮ್ಗೆ ಒಂದು ಎಕನಾಮಿಕಲಿ ಒಂದು ಸ್ವಲ್ಪ ಲಾಭ ಆಗುವಂತ ಒಂದು ಸಬ್ಜೆಕ್ಟ್ಗಳನ್ನ ಆರಿಸ್ಕೊಳ್ಬೇಕು. ಆರ್ಟ್ಸ್ ಅಲ್ಲಿ ಆ ಥರ ಸಬ್ಜೆಕ್ಟ್ಸ್ಗಳು ಇಲ್ವಾ ಸರ್? 100% ಇದೆ. ನಾವು ನೋಡೋಣ ಅದೇನಂತ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ನೋಡಿ, ಒಂದು ಕ್ವಶನ್ ಮಾರ್ಕ್. ಸೈನ್ಸ್ಗೆ ಹೋಗ್ಲಾ, ಕಾಮರ್ಸ್ಗೆ ಹೋಗ್ಲಾ, ಆರ್ಟ್ಸ್ಗೆ ಹೋಗ್ಲಾ? ನಾವು ಆರ್ಟ್ಸ್ ಇಂದನೇ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಾಟ್ ಫ್ಯಾಕ್ಟರ್ಸ್ ಗೋಯಿಂಗ್ ಟು ಚೂಸಿಂಗ್ ದಿ ಕೆರಿಯರ್? This one has to choose a career, means some of the factors will act. What are those factors? The first thing is your interest. Whether you are creative, whether you are sociable, you are this very active, and you have a scientific approach. That one, the factor, that's your interest factor, it actually decides your career. So you have to choose based on your interest. And values and motivation. The sense of security, I said, this money. ಎಸ್, ಹೌದಲ್ವಾ? ಸೆನ್ಸ್ ಆಫ್ ಸೆಕ್ಯೂರಿಟಿ. ನಾನು ಈ ವಿಷಯ ತಗೊಂಡು ಓದಿದ್ರೆ ಮುಂದೆ ನನ್ನ ಜೀವನಕ್ಕೆ ಆಧಾರ ಆಗ್ತದಾ? ಹಣ ಗಳಿಕೆಗೆ ಹೆಲ್ಪ್ ಆಗುತ್ತಾ? ಬೇರೆಯವ್ರಿಗೆ ಸಹಾಯ ಮಾಡ್ಬೋದಾ? ಲೈಫ್ ಬ್ಯಾಲೆನ್ಸ್. ಸೊ ಆಲ್ ದಿಸ್ ವ್ಯಾಲ್ಯೂಸ್ ಅಂಡ್ ಮೋಟಿವೇಶನ್. ಜೀವನದಲ್ಲಿ ಮೌಲ್ಯ ಇರಬೇಕು. ಮೌಲ್ಯ ಇಲ್ಲ ಅಂದ್ರೆ ಜೀವನ ಇಲ್ಲ. ಸೊ ಆ ಮೌಲ್ಯಗಳನ್ನ ಇಟ್ಕೊಳ್ಳಿ. ಮೊದಲು ನಿಮ್ಮ ಇಂಟ್ರೆಸ್ಟ್, ಸೆಕೆಂಡ್ ಒನ್ ವ್ಯಾಲ್ಯೂಸ್ ಅಂಡ್ ಮೋಟಿವೇಶನ್, ಥರ್ಡ್ ಒನ್ ಇಟ್ಸ್ ಯುವರ್ ಪರ್ಸನಾಲಿಟಿ. ದಟ್ ಈಸ್ ವೆದರ್ ಯು ಆರ್ ಡಿಟರ್ಮೈನ್ಡ್, whether you are cautious, whether you are outgoing and calm. Your personality also decides the choosing your career, and your contacts, your qualifications, your location, and at last your skills. Whether you have this good communication skills, you have a problem solving ability, whether you are a team member and you have a computing mind, and you are organized in your life. All these actually decides and choose your career.
So I said, what factors go into choosing a career? This one is your interest, this values and motivation, your personality, your contacts, your qualification, your location, your skills. All these together, it actually decides the career. So this how we'll see this one by one. So the first one, as I said, the scope of arts. We'll start with the scope of arts. ನಾನು ಹೇಳಿದೆ ವಾಣಿಜ್ಯ, ಕಲೆ, ವಿಜ್ಞಾನ ಮೂರರಲ್ಲೂ ಸಹ ಅದರದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ, ಅದಕ್ಕೆ ಅದರದೇ ಆದ ಒಂದು ಘನತೆ ಇದೆ. ಮೊದಲನೇದಾಗಿ ನಾವು ಆರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆರ್ಟ್ಸ್ ಅಲ್ಲಿ BA ಡಿಗ್ರಿಗಿಂತ PUC ಲೆವೆಲ್ ಅಲ್ಲಿ ಆರ್ಟ್ಸ್ ಅಲ್ಲಿ ಏನಿದೆ ಸರ್ ಅಂತ ಕೇಳಿದ್ರೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂಡ್ ಜಿಯಾಲಜಿ ಒಂದು ಕಾಂಬಿನೇಷನ್. ಅಂದ್ರೆ ನೀವು PUC ಲೆವೆಲ್ ಅಲ್ಲಿ ಟೋಟಲ್ 6 ಸಬ್ಜೆಕ್ಟ್ ಓದಬೇಕಾಗುತ್ತೆ. ಅದರಲ್ಲಿ 4 ಸಬ್ಜೆಕ್ಟ್ ನಿಮಗೆ ವಿಷಯಕ್ಕೆ ಸಂಬಂಧಪಟ್ಟಿದ್ರೆ, ಇನ್ನೆರಡು ಲ್ಯಾಂಗ್ವೇಜ್ ಆಗಿರುತ್ತೆ, ಅಂದ್ರೆ ಭಾಷೆ ಆಗಿರುತ್ತೆ. ಇಂಗ್ಲಿಷ್ ಕಂಪಲ್ಸರಿ, ಇನ್ನೊಂದು ಭಾಷೆಯಲ್ಲಿ ನೀವು ಕನ್ನಡ, ಹಿಂದಿ ಅಥವಾ ಸಂಸ್ಕೃತ್ ತಗೊಳ್ಬೋದು, ಯಾವ್ದಾದ್ರು ಒಂದು ಚೂಸ್ ಮಾಡ್ಬೋದು. ಈ 4 ಭಾಷೆಗಳನ್ನ ಮೇಜರ್ ಅಂತ ಕರಿತೀವಿ. ಇದರಲ್ಲಿ ಆರ್ಟ್ಸ್ ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿರೋದು ಹೇಳ್ತೀನಿ. ಆರ್ಟ್ಸ್ ಅಲ್ಲಿ HEPG ಅಂತ ಕರಿತೀವಿ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂಡ್ ಜಿಯಾಲಜಿ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಅಂಡ್ ಸೈಕಾಲಜಿ, ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್ಸ್ ಅಂಡ್ ಸೈಕಾಲಜಿ, ಹಿಸ್ಟ್ರಿ, ಎಕನಾಮಿಕ್ಸ್, sociology and psychology, history, economics, education and sociology. Like this, the 15 different disciplines are there in arts. After doing arts in PUC level by taking any of these combination, ಒಂದಕ್ಕಿಂತ ಒಂದು ಒಳ್ಳೆ ಕಾಂಬಿನೇಷನ್ ಇದೆ, ಈ 15 ಕಾಂಬಿನೇಷನ್ಸ್ ಇದೆ. ಅದನ್ನ ತಗೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೋದು ಸರ್, ಇವಾಗ ನೋಡಿರಿ ಬರ್ತದೆ. ಸೊ ಯು ಕ್ಯಾನ್ ಡೂ ದಿಸ್ BA ಡಿಗ್ರಿ. BA ಡಿಗ್ರಿ ಅಂತ ಹೇಳಿದ್ರೆ ಇವಾಗ ಇರುವಂಥದ್ದು, ಅಂದ್ರೆ ಅಟ್ ಪ್ರೆಸೆಂಟ್ ಏನ್ ಸ್ಕೋಪ್ ಇದೆ ಡಿಗ್ರಿ, BA ಡಿಗ್ರಿಗೆ. BA ಡಿಗ್ರಿಲಿ ಏನ್ ಸ್ಕೋಪ್ ಇದೆ? ಸೊ ಬ್ಯಾಚುಲರ್ ಆಫ್ ಆರ್ಟ್ಸ್ ಡಿಗ್ರಿ, BA ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್. ಅಟ್ ಪ್ರೆಸೆಂಟ್ BA ಜರ್ನಲಿಸಮ್, ಮಾಸ್ ಕಮ್ಯುನಿಕೇಶನ್, BA tourism, BA history, BA economics, BA political science. And in BA actually you have to take 3 major subjects. ಅದರಲ್ಲಿ ಅಟ್ ಪ್ರೆಸೆಂಟ್ ತುಂಬಾ ಚೆನ್ನಾಗಿ ಸ್ಕೋಪ್ ಇರುವಂಥದ್ದು ಮತ್ತೆ ಸುಮಾರು ಭಾರತದಲ್ಲಿ ಅತಿ ಹೆಚ್ಚು ಯೂನಿವರ್ಸಿಟಿ ಇರುವಂಥ ಕೋರ್ಸು BA ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್. BA ಯೂಶಲಿ 3 ಮೇಜರ್ ಸಬ್ಜೆಕ್ಟ್ ಮತ್ತೆ 2 ಲ್ಯಾಂಗ್ವೇಜ್ನ 2 ವರ್ಷ ಓದಬೇಕಾಗ್ತದೆ. ಅಂದ್ರೆ ಲಾಸ್ಟ್ 2 ಸೆಮಿಸ್ಟರ್ಲಿ ಲ್ಯಾಂಗ್ವೇಜಸ್ ಇರೋದಿಲ್ಲ. ಈ BA ನೀವು ಜರ್ನಲಿಸಮ್ ತಗೊಂಡ್ರೆ ನೋಡಿ ಒಳ್ಳೆ ಕಾಂಬಿನೇಷನ್ಸ್ ಇದೆ. ಜರ್ನಲಿಸಮ್, ಮೇಜರ್ ಇಂಗ್ಲಿಷ್ ಅಂಡ್ ಸೈಕಾಲಜಿ ಒಂದು ಕಾಂಬಿನೇಷನ್ ಇದೆ. ಇನ್ನೊಂದು ಜರ್ನಲಿಸಮ್, ಮೇಜರ್ ಇಂಗ್ಲಿಷ್ ಮತ್ತೆ ಎಕನಾಮಿಕ್ಸ್, ಒಂದಕ್ಕಿಂತ ಒಂದು ಒಳ್ಳೆ ಕಾಂಬಿನೇಷನ್. ನಿಮಗೆ ಪ್ರಿಂಟ್ ಮೀಡಿಯಾದಲ್ಲಿ ಅಂದ್ರೆ ಪತ್ರಿಕೆಯಲ್ಲಿ ಅಥವಾ TV ಮೀಡಿಯಾದಲ್ಲಿ, ವಿಜುವಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಒಂದು ಒಳ್ಳೆ ಕೋರ್ಸ್ ಅಂತ ಹೇಳಿದ್ರೆ BA ಜರ್ನಲಿಸಮ್. BA ಜರ್ನಲಿಸಮ್, ಅದರಲ್ಲಿ ಜರ್ನಲಿಸಮ್ ಜೊತೆ ನೀವು ಈ ಮೇಜರ್ ಇಂಗ್ಲಿಷ್ ಓದ್ತೀರಾ, ನಿಮ್ಮ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಚೆನ್ನಾಗಿ ಆಗ್ತದೆ ಮೇಜರ್ ಇಂಗ್ಲಿಷ್ ಓದೋದ್ರಿಂದ. ಮತ್ತೆ ಅದ್ರ ಜೊತೆಗೆ ಸೈಕಾಲಜಿ ಅಥವಾ ಎಕನಾಮಿಕ್ಸ್ ಓದೋದ್ರಿಂದ ನಿಮಗೆ ಜಗತ್ತು ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತದೆ ನಿಮ್ಮ ಬರವಣಿಗೆಗೆ. ಅಂದ್ರೆ ನೀವು MA ಜರ್ನಲಿಸಮ್ ತಗೊಂಡಿದ್ದೆ ನೀವು ಒಂದು ಪತ್ರಕರ್ತ ಆಗಬೇಕು ಅಥವಾ ಒಂದು ಪತ್ರಿಕಾ ವಲಯದಲ್ಲಿ ಅಥವಾ TV ವಲಯದಲ್ಲಿ ಕೆಲಸ ಮಾಡ್ಬೇಕಂತ, ಅದಕ್ಕೆ ಬೇಕಾದಂತ ಎಲ್ಲಾ ಸ್ಕಿಲ್ಗಳನ್ನ ನಿಮ್ಗೆ ಈ ಒಂದು ಕೋರ್ಸ್ ಕರ್ಸ್ಕೊಡ್ತದೆ ಅಂತ ಹೇಳ್ಬೋದು. ಸೊ ಅಂದ್ರೆ ಅದರದೇನೆ ಇನ್ನೂ ಒಂದು ಇವಾಗ ತುಂಬಾ ಅತಿ ಹೆಚ್ಚು BA ಅಲ್ಲಿ ನಡೀತಾ ಇರೋದು ಟೂರಿಸಂ ಅಂತ, BA ಟೂರಿಸಂ ಅಂತ. ಸೊ ಇವಾಗ ಸ್ವಲ್ಪ ಈ ಕರೋನಾ ಇದರಿಂದ ಟೂರಿಸಂ ಒಂದ್ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಆದ್ರೆ ಯಾವತ್ತೂ ಸಹ ಬೇಡಿಕೆ ಉಳಿಸ್ಕೊಳ್ಳುವಂತ ಒಂದು ಫೀಲ್ಡ್ ಅಂತ ಹೇಳಿದ್ರೆ ಟೂರಿಸಂ. ಸೊ BA ಟೂರಿಸಂ ಅಲ್ಲಿ ಒನ್ಸ್ ಅಗೇನ್ ಹಿಸ್ಟ್ರಿ, ಟೂರಿಸಂ ಮತ್ತೆ ಮೇಜರ್ ಇಂಗ್ಲಿಷ್ ಈ ತರ ಒಂದು ಕಾಂಬಿನೇಷನ್ ತಗೊಂಡು ಫಸ್ಟ್ ಲ್ಯಾಂಗ್ವೇಜು ಇಂಗ್ಲಿಷ್ ತಗೊಂಡು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ಯಾವ್ದಾರು ಬೇರೆ ಭಾಷೆ ತಗೊಂಡು, ಫ್ರೆಂಚ್ ತಗೊಂಡು, ಜರ್ಮನ್ ತಗೊಂಡು ಯಾವ್ದಾರು ಓದ್ಬೋದು. ಆಕ್ಚುಲಿ ಡಿಗ್ರಿ ಲೆವೆಲಲ್ಲಿ ಆ ಥರ ಓದಿದ್ರೆ ತುಂಬ ಒಳ್ಳೆ ಸ್ಕೋಪ್ ಇದೆ ಅಂತ ನಾನು ಹೇಳ್ಬೋದು. BA ಡಿಗ್ರಿಲಿ ಸಬ್ಜೆಕ್ಟ್ಸ್ ಅಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೈಕಾಲಜಿ, ಸೋಷಿಯಾಲಜಿ, ಆಂಥ್ರಪಾಲಜಿ, ಲಿಟ್ರೇಚರ್, ಜಿಯೋಗ್ರಫಿ, ಎಜುಕೇಷನ್ ಅಂಡ್ ಎಕನೋಮ್ಯಾಟ್ರಿಕ್ಸ್, ಫಿಲಾಸಫಿ, ಲಿಂಗ್ವಿಸ್ಟಿಕ್ಸ್, ರೂರಲ್ ಡೆವಲಪ್ಮೆಂಟ್, economics with public finance and trade. That's my goodness. These are all options are there to study in BA also. This after doing this BA degree, so you can choose your career as the actuary. Actuary means ವಿಮೆ ಇದರಲ್ಲಿ
ಆಂಥ್ರಪಾಲಜಿಸ್ಟ್ ಮಾನವ ಶಾಸ್ತ್ರ, ಆರ್ಕಿಯಾಲಜಿಸ್ಟ್, ಎಕನಾಮಿಸ್ಟ್, ಎಜುಕೇಷನಿಸ್ಟ್, ಜಿಯೋಗ್ರಾಫರ್, ಹಿಸ್ಟಾರಿಯನ್, ಲಿಂಗ್ವಿಸ್ಟಿಕ್, ಫಿಲಾಸಫರ್, ಪೊಲಿಟಿಕಲ್ ಸೈಂಟಿಸ್ಟ್, ಪಾಪ್ಯುಲೇಷನ್ ಸೈಂಟಿಸ್ಟ್, ಸೈಕಾಲಜಿಸ್ಟ್, ರೂರಲ್ ಡೆವಲಪ್ಮೆಂಟ್ ಪ್ರೊಫೆಷನಲ್, ಸೋಷಿಯಾಲಜಿಸ್ಟ್. ಮೈ ಗುಡ್ನೆಸ್, ವಾಟ್ ಅಂಡ್ ಆಲ್ ಇಸ್ ದೇರ್. MA ಹಿಸ್ಟ್ರಿ ಮಾಡ್ಬೋದು, MA ಲಿಟ್ರೇಚರ್ ಮಾಡ್ಬೋದು, MA ಇನ್ ಮಾಸ್ ಕಮ್ಯುನಿಕೇಶನ್ ಮಾಡ್ಬೋದು, MA ಇನ್ ಜರ್ನಲಿಸಮ್ ಮಾಡ್ಬೋದು. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಮಾಸ್ಟರ್ ಡಿಗ್ರಿ ಲೆವೆಲ್ ಅಲ್ಲಿ BA ಮುಗಿಸಿದ ಮೇಲೆ ಮಾಸ್ಟರ್ ಡಿಗ್ರಿ 2 ವರ್ಷ ಇರ್ತಾರೆ. MA ಹಿಸ್ಟ್ರಿ ಮಾಡ್ಬೋದು, MA ಲಿಟ್ರೇಚರ್, ಕನ್ನಡ MA ಮಾಡ್ಬೋದು, ಇಂಗ್ಲಿಷ್ MA ಮಾಡ್ಬೋದು. ಇಂಗ್ಲಿಷ್ MA ಅದರದಾದ ಸ್ಕೋಪ್ ಇದೆ. ಇಂಗ್ಲಿಷ್ MA ಮಾಡ್ಬೋದು, ಲಿಟ್ರೇಚರ್ ಅಂತ ಕರಿತೀವಿ, MA ಲಿಟ್ರೇಚರ್ ಮಾಡ್ಬೋದು. ಮತ್ತೆ ನೀವು ಜರ್ನಲಿಸಂ ಮೇಜರ್ ಆಗಿದ್ರೆ MA ಜರ್ನಲಿಸಂ ಮಾಡ್ಬೋದು, ಮಾಸ್ ಕಮ್ಯುನಿಕೇಶನ್ ಮಾಡ್ಬೋದು. ಮತ್ತೆ ಇನ್ನ ಒಂದು ವೆರಿ ಅಟ್ರಾಕ್ಟಿವ್ ಒಂದು ಕೋರ್ಸ್ ಇದೆ, MSc ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ. ಅದನ್ನ BA ಮಾಡಿರೋರು ಸಹ ಮಾಡ್ಬೋದು. ಅದು ಮೇನ್ ಆಗಿ TV ಪ್ರೊಡಕ್ಷನ್ನು ಮತ್ತೆ TV ಡೈರೆಕ್ಷನ್ನು ಮತ್ತೆ ಅದರದ್ದು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ತಿಳಿಸ್ಕೊಡುವಂತ ಒಂದು ಕೋರ್ಸು ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ. ಅದು ಯಾರು ಪ್ರಿಂಟ್ ಮೀಡಿಯಾದಲ್ಲಿ ಅಂದ್ರೆ ಈ ವೃತ್ತಪತ್ರಿಕೆ ನ್ಯೂಸ್ ಪೇಪರ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇರ್ತಾರೆ, ಯಾರು TV ಚಾನೆಲ್ಗಳಲ್ಲಿ ಕೆಲಸ ಮಾಡಬೇಕು ಅಂತ ಇರ್ತಾರೆ ಅಂದವ್ರಿಗೆ ನಿಜವಾಗ್ಲೂ ಸಹ ಒಳ್ಳೆ ಕೋರ್ಸ್. ಇವಾಗ ಗೊತ್ತು ಎಷ್ಟು TV ಚಾನೆಲ್ ಇಡೀ ಇದಿರ್ಬೋದು, ಲೋಕಲ್ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು. ಹೌದು, ಬೇಕಂದ್ರೆ ನಾವು ಎಕ್ವಿಪ್ ಆಗಿ ಹೋಗ್ಬೇಕು, ಈ ಥರ ಓದಿ ಹೋಗ್ಬೇಕು. ಸೊ ಆ ಥರ MSc ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ. ಮತ್ತೆ MA ಆಂಥ್ರಪಾಲಜಿ, MA MCOM, ದಟ್ಸ್ MA ಎಕನಾಮಿಕ್ಸ್ ಮಾಡ್ಬೋದು. ಅಂಡ್ ಯು ಕ್ಯಾನ್ ಡೂ ದಿಸ್ MA ಇನ್ ಎಜುಕೇಶನ್ ಅಂಡ್ ದ ಜಿಯೋಗ್ರಫಿ and MA history, linguistics. My goodness, if I tell this big list will be there. Political science, there's so many things, and this MSc psychology. So, and a good career in public administration. ಇಷ್ಟೆಲ್ಲ ತಗೊಂಡು ನಿಮ್ಗೆ ಏನಾರು ಈ IAS ಮತ್ತೆ KS ಎಕ್ಸಾಮ್ ಬಗ್ಗೆ ಇನ್ಕ್ಲಿನೇಷನ್ ಇದ್ರೆ, ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮತ್ತೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಆ ಥರ ಒಂದು ಎಕ್ಸಾಮ್ ತಗೊಳ್ಬೇಕಂದ್ರೆ ಒಂದು ಬೇಸ್ ಹಾಕೊಡ್ತದೆ ಈ BA ಡಿಗ್ರಿ ಕೋರ್ಸ್ ಮತ್ತೆ MA ಡಿಗ್ರಿ ಕೋರ್ಸ್. ಸೊ ಯಾರಿಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ತಗೊಳ್ಬೇಕು ಅನ್ಸುತ್ತೆ, ಅದಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ಹಾಕೊಡುತ್ತೆ BA ಕೋರ್ಸ್ಗಳು. ಸೊ ನಾನು ಹೇಳಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ. ನಾನು ಹೇಳಿದೆ ಅದರಲ್ಲಿ BA ಟೂರಿಸಂ ಮತ್ತೆ ದಿಸ್ BA ಜರ್ನಲಿಸಮ್, ಇಟ್ಸ್ ಅ ಹಾಟ್ ಕೇಕ್ ಟುಡೇ. ಈಗಿನ ಕಾಲಘಟ್ಟದಲ್ಲಿ ಅತಿ ಸ್ಕೋಪ್ ಇರುವಂತ 2 BA ಸಬ್ಜೆಕ್ಟ್ಸ್. ಅದು immense scope after this higher studies in respective subject. As I said already, the graduate courses in various vocational subjects of arts, I said, you can do MSW, Masters in Social Work, Mass Communication, Journalism, Investment Analysis, Population Studies, Travel and Tourism, Health Psychology, and Planning and Development Studies, Secretarial Practice, Food and Nutrition and Dietetics. My goodness, that's what I said. We are in the era of student-centered education. ನೋಡಿ ಎಷ್ಟು ಸಬ್ಜೆಕ್ಟ್ ನಾನು ಹೇಳಿದ್ದು ನಿಮಗೆ, ಅಷ್ಟು ಸಬ್ಜೆಕ್ಟ್ ಅಲ್ಲಿ ನೀವು ಸ್ಪೆಷಲೈಸೇಷನ್ ಮಾಡ್ಬೋದು, MA ಮಾಡ್ಬೋದು, ಮುಂದೆ ಹೋಗ್ಬೋದು. ಆರ್ಟ್ಸ್ ಏನು ಕಡಿಮೆ ಅಲ್ಲ, ಯಾವುದೇ ಸಬ್ಜೆಕ್ಟ್ ತಗೊಂಡು ಓದಿ, ಬಟ್ ಯು ಹ್ಯಾವ್ ಟು ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್, ನಿಮ್ಮ ಎಫರ್ಟ್, ಅದರಿಂದ ಬಹಳ ಮುಂದೆ ಹೋಗ್ಬೋದು ನೀವು. ಕಾಮರ್ಸ್ ಇದು ಆರ್ಟ್ಸ್ ಫೀಲ್ಡ್, ಕಲಾ ವಿಭಾಗ ತಗೊಂಡು ಓದಿದ್ರು ಸಹ. So the next will go for the commerce. This after the arts will go for this commerce. This go for commerce. Commerce ಅಲ್ಲಿ PUC ಲೆವೆಲ್ ಅಲ್ಲಿ ಏನಿದೆ ಸರ್ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಒಂದು 4-5 ಕಾಂಬಿನೇಷನ್ಸ್ ಇದೆ. ಒಂದು ಎಕನಾಮಿಕ್ಸು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಅಂಡ್ ಕಂಪ್ಯೂಟರ್ ಸೈನ್ಸು. ಇನ್ನೊಂದು ಎಕನಾಮಿಕ್ಸು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಮತ್ತೊಂದು ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಅಂಡ್ ಬೇಸಿಕ್ ಮ್ಯಾಥ್. ಇನ್ನೂ ಒಂದು 3-4 ಕಾಂಬಿನೇಷನ್ ಇದೆ. ಬಟ್ ನಾನು ಇವಾಗ ಏನು ಹೇಳ್ತಾ ಇರೋದು, ಈ 3 ಕಾಂಬಿನೇಷನ್ ಅತಿ ಹೆಚ್ಚು ಮಕ್ಕಳು ಮತ್ತು ಪ್ಯಾರೆಂಟ್ಸ್ ಪ್ರಿಫರ್ ಮಾಡ್ತಾರೆ. ಯಾವ್ದಾವ್ದು ಹೇಳಿದೆ ನಾನು? ಎಕನಾಮಿಕ್ಸು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಎರಡನೇದು ಎಕನಾಮಿಕ್ಸು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಇನ್ನೊಂದು ಸೇಮ್ ಕಾಂಬಿನೇಷನ್ ಅಲ್ಲಿ ಈ ಬೇಸಿಕ್ ಮ್ಯಾಥ್. ಸೊ ಯೂಶಲಿ ಕಾಮರ್ಸ್ ತಗೊಳ್ಳುವಾಗ ಒಂದು ಮನಸ್ಸಲ್ಲಿ ಇರ್ತಾರೆ, ಏನು ನಾನು ಮುಂದೆ BCom ಮಾಡ್ತೀನಿ, BBA ಮಾಡ್ತೀನಿ, BBM ಮಾಡ್ತೀನಿ, BCA ಮಾಡ್ತೀನಿ, ನಿಜ. ಅದ್ರ ಜೊತೆಗೆ CA ಚಾರ್ಟೆಡ್ ಅಕೌಂಟೆಂಟ್ ಅಂದ್ರೆ CS ಕಂಪನಿ ಸೆಕ್ರೆಟರಿಯೇಟ್ ಅದ್ರದ್ದು ಟ್ರೈನಿಂಗ್ ತಗೊಳ್ಬೋದಾ? ಆ ಎಕ್ಸಾಮ್ಗೆ ಬೇಕಾಗಿರುವಂತ ವಿಷಯಗಳನ್ನ ನಾನು ಓದಬಹುದಾ? ಎಸ್ ಯು ಕ್ಯಾನ್, ಇಫ್ ಐ ಸೇ ಸೊ. ಈ ಕಾಂಬಿನೇಷನ್ ತಗೊಳ್ಳೋದ್ರಿಂದ
ನಾವು ಡಿಗ್ರಿ ಲೆವೆಲ್ ಅಲ್ಲಿ ಏನ್ ಮಾಡ್ಬೋದು, ಮತ್ತೆ ನಾನು ಇವಾಗ ಹೇಳಿದಂತ CA, ICWA, CS ಮತ್ತೆ CS ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೇನೆ. ಸೊ ಈ ಕಾಂಬಿನೇಷನ್ ನಾನು ಮೇಲೆ ಹೇಳಿದಂತ ಕಾಂಬಿನೇಷನ್ ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಕಂಪ್ಯೂಟರ್ ಸೈನ್ಸ್ ಅಥವಾ ಬೇಸಿಕ್ ಮ್ಯಾಥ್ ತಗೊಂಡು ನೀವು ಈ ಕಾಮರ್ಸ್ ಅಲ್ಲಿ ಸೆಕೆಂಡ್ PUC ಪಾಸ್ ಆದ್ಮೇಲೆ BCom ಮಾಡ್ಬೋದು, BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು, BBM ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇದೆರಡು ಹೆಚ್ಚು ಕಮ್ಮಿ ಎರಡು ಒಂದೇ ಕೋರ್ಸು. ಆದ್ರೆ ಕೆಲವು ಯೂನಿವರ್ಸಿಟೀಸ್ಗಳಲ್ಲಿ BBA ಅಂತ ಕೊಡ್ತಾರೆ, ಕೆಲವು ಯೂನಿವರ್ಸಿಟೀಸ್ಗಳಲ್ಲಿ BBM ಅಂತ ಕೊಡ್ತಾರೆ ಅಷ್ಟೇ. ಎರಡು ಹೆಚ್ಚು ಕಮ್ಮಿ ಒಂದೇ ಕೋರ್ಸ್. ಅದಷ್ಟಲ್ದೇನೆ BCA ಸಹ ಮಾಡ್ಬೋದು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಸೊ ಇನ್ BCom ಯು ಕ್ಯಾನ್ ಸ್ಪೆಷಲೈಸ್. ಇವಾಗ BCom ಅಲ್ಲೇ ಸ್ಪೆಷಲೈಸ್ ಸಬ್ಜೆಕ್ಟ್ ಇದೆ: ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್, ಆಡಿಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್, ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್, ಟ್ಯಾಕ್ಸೇಷನ್, actuarial science and company secretarial practice, business management, foreign trade best practice and procedures, CA, ICWA, ICCS. ಈ CA, ICWA ಮತ್ತೆ CS ಅಂತ ಇದೆಯಲ್ಲ, ಇದೇನಪ್ಪಾ ಅಂದ್ರೆ ನಿಮ್ಗೆ PUC ಆದ್ಮೇಲೆ ತಗೊಳ್ಳೋಂತ ಒಂದು ಎಕ್ಸಾಮ್. ಅದಕ್ಕೂ ಡಿಗ್ರಿಗೂ ಏನು ಸಂಬಂಧ ಇಲ್ಲ. ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, ಅಥವಾ ಕಂಪನಿ ಸೆಕ್ರೆಟರಿಯೇಟ್ ಆಗಬೇಕು, ಅಥವಾ ನೀವು ಈ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ವರ್ಕ್ ಅಕೌಂಟ್ಸ್ ಆಫ್ ಇಂಡಿಯಾ ಅಲ್ಲಿಂದ ಒಂದು ಸರ್ಟಿಫಿಕೇಶನ್ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು BCom ಆದ್ಮೇಲೆ ಅಥವಾ ಯಾವುದೇ ಒಂದು ಡಿಗ್ರಿ ಆದ್ಮೇಲೆ ಈ ಎಕ್ಸಾಮ್ಗಳನ್ನ ತಗೊಳ್ಬಹುದು. ಅದಕ್ಕೆ ಬೇಕಾದಂತ ಸ್ಟ್ರಾಂಗ್ ಫೌಂಡೇಶನ್ ನಾವು ನಿಮ್ಗೆ PUC ಲೆವೆಲ್ ಇಂದಾನೆ ಕೊಡ್ತೀವಿ. ಅದು ನಮ್ಮ ಶಕ್ತಿ ಯೂನಿವರ್ಸಿಟಿ ಕಾಲೇಜಿನ ಹೆಚ್ಚುಗಾರಿಕೆ ಅಂತ ಹೇಳ್ಬೋದು. ನಿಮ್ಗೆ ಎಕ್ಸ್ಪರ್ಟ್ಸ್ ಇಂದ, ಹೊರಗಡೆಯಿಂದ ಎಕ್ಸ್ಪರ್ಟ್ ಅನ್ನ ಕರೆಸಿ ನಾವು ಆ ಫೌಂಡೇಶನ್ ಕೋರ್ಸ್, ನಿಮ್ಗೆ ಎಕ್ಸಾಮ್ ಈಗಿರೋದಿಲ್ಲ, ಎಕ್ಸಾಮ್ ನಿಮ್ಗೆ ಡಿಗ್ರಿ ಸೇರಿದಾಗಲೇ ಎಕ್ಸಾಮ್ ಇರೋದು. ಆದ್ರೆ ಆ ಎಕ್ಸಾಮ್ಗೆ ಬೇಕಾದಂತ ವಿಷಯಗಳನ್ನ ನಾವು ನಿಮ್ಮ ರೆಗ್ಯುಲರ್ ಕರಿಕ್ಯುಲಮ್ ಜೊತೆ ಇದನ್ನು ಸಹ ಟೀಚ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ಆಸ್ ಫೌಂಡೇಶನ್ ಕೋರ್ಸಸ್, CA, CS ಅಂಡ್ ICW ಫೌಂಡೇಶನ್ ಕೋರ್ಸಸ್. ಈ ICW ನ ಇವಾಗ ICAI ಅಂತ ಕರೀತಾರೆ, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ವರ್ಕ್ ಅಕೌಂಟ್ಸ್ ಆಫ್ ಇಂಡಿಯಾ. ಮೊದಲು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ವರ್ಕ್ ಅಕೌಂಟ್ಸ್ ಆಫ್ ಇಂಡಿಯಾ ಅಂತ ಕರಿತಿರೋದು ಒಂದ್ ಸ್ವಲ್ಪ ಚೇಂಜ್ ಆಗಿದೆ. ದಟ್ ಈಸ್ ICAI, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ವರ್ಕ್ ಅಕೌಂಟ್ಸ್ ಆಫ್ ಇಂಡಿಯಾ. ಇವೆಲ್ಲ ಸರ್ಟಿಫಿಕೇಶನ್ ಕೋರ್ಸ್. ಇದು ಪಾಸ್ ಮಾಡೋದಷ್ಟು ಈಸಿನಾ ಕಷ್ಟನಾ? ಇದೇನು ಕಷ್ಟ ಅಂತೂ ಇಲ್ಲ, ಆದ್ರೆ ಒನ್ಸ್ ಅಗೇನ್ ದಟ್ ಇಸ್ ಎ ಹಾರ್ಡ್ ವರ್ಕ್. ಅದಷ್ಟೇ ಅಲ್ಲದೆ ಯಾರಿಗೆ ಲಾ ಬಗ್ಗೆ ಇನ್ಕ್ಲಿನೇಷನ್ ಇದೆ, ಅಂದ್ರೆ ನಾನು ಲಾ ಯೂನಿವರ್ಸಿಟಿಲಿ ಲಾ ಮಾಡಬೇಕು ಅಂತ ಇನ್ಕ್ಲಿನೇಷನ್ ಇದೆ, ಅವ್ರಿಗೊಂದು CLAT ಎಕ್ಸಾಮ್ ಅಂತ ಬರುತ್ತೆ. ಅಂದ್ರೆ ಕಾಮನ್ ಲಾ ಆಪ್ಟಿಟ್ಯೂಡ್ ಟೆಸ್ಟ್. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಸುಮಾರು 22 ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ಗಳಿದೆ. ಆ 22 ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ಗಳಲ್ಲಿ ಲಾ ಓದ್ಬೇಕು ಅಂತ ಹೇಳಿದ್ರೆ ದಿಸ್ ಎಕ್ಸಾಮ್ ಇಸ್ ಎ ಗೇಟ್ ವೇ. CLAT ಎಕ್ಸಾಮ್ ಅಂತ ಕರಿತೀವಿ. CLAT ಅನ್ನೋದಕ್ಕೆ ಎಕ್ಸ್ಪ್ಯಾನ್ಷನ್ ಏನಂದ್ರೆ ಕಾಮನ್ ಲಾ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದಕ್ಕೂ ಸಹ ತಯಾರಿಯನ್ನು ನಾವಿಲ್ಲಿ ಕೊಡ್ತೇವೆ ನಮ್ಮ ಶಕ್ತಿ PU ಕಾಲೇಜಲ್ಲಿ. ಸೊ ಅದಷ್ಟೇ ಅಲ್ಲದೇನೆ BA LLB, BSc LLB, BBM LLB, ಈ ತರ ಸಾಕಷ್ಟು BCom LLB 5 ವರ್ಷಗಳ ಕೋರ್ಸ್ ಇದೆ ನಿಮ್ದು. ಅಂದ್ರೆ ಈ ಕಾಮರ್ಸ್ ತಗೊಂಡು ನೀವು ಸೆಕೆಂಡ್ PUC ಪಾಸ್ ಆದ್ಮೇಲೆ ಎಷ್ಟು ಅವೆನ್ಯೂಸ್ ಇದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. BBA, BBM, BCom ಮಾಡಿದ್ಮೇಲೆ MCom ಮಾಡ್ಬೋದು, BBA ಮಾಡಿದ್ಮೇಲೆ ಅಥವಾ BBM ಮಾಡಿದ್ಮೇಲೆ MBA ಮಾಡ್ಬೋದು. ಮತ್ತೆ ನಾನು ಇನ್ನೂ ಒಂದು ಹೇಳ್ತಾ ಇದ್ದೀನಿ ಅಲ್ಲಿ, BCA ಮಾಡಿದ್ಮೇಲೆ MCA ಮಾಡ್ಬೋದು. ಯಾವ್ದ್ರಲ್ಲಿ ನಿಮ್ಗೆ ಕೆಲಸ ಸಿಗ್ಬೋದು? ಕ್ಯಾನ್ ವರ್ಕ್ ಆಸ್ ಅನ್ ಅಕೌಂಟೆಂಟ್, ಬ್ಯಾಂಕರ್, ಅಕ್ಯುಚರಿ, ದಟ್ ಇಸ್ ವಿಮೆ, LIC ಮತ್ತೆ ಬೇರೆ ಬೇರೆ ವಿಮೆಗಳು, ಬಜಾಜ್ ಅಲಯನ್ಸ್ ಹತ್ರ ವಿಮೆಗಳು ಬರ್ತದಲ್ಲ ಆ ಕಂಪನಿಗಳಲ್ಲಿ. ಅಂಡ್ ವರ್ಕ್ ಆಸ್ ಅ ಬಿಸ್ನೆಸ್ ಮ್ಯಾನೇಜರ್, ಎಕ್ಸ್ಪೋರ್ಟ್ ಪ್ರೊಫೆಷನಲ್ ವಿತ್ ಎ ವೈಡ್ ಸ್ಕೋಪ್ ಆಫ್ಟರ್ ಹೈಯರ್ ಸ್ಟಡಿ ಅಂದ್ರೆ MCom ಮಾಡ್ಬೋದು, MBA ಮಾಡ್ಬೋದು, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, CA, CFA, ICWA, CS, and all these. If you do the master degree course along with this bachelor degree course, you have there's lots of avenues in commerce course also. This commerce, it's a world ruling. Actually ನಾನು ಹೇಳ್ತೀನಿ, ಈ ಡಿಮಾನಿಟೈಸೇಷನ್ ಆಗಲಿ ಅಥವಾ ಕೋವಿಡ್ ಇಂದ ಆಗ್ತಾ ಇರೋಂಥ ತೊಂದರೆ ಆಗಲಿ, ಆ ವರ್ಲ್ಡ್ ಎಕಾನಮಿಗೆ ಆಯ್ತಪ್ಪ ನಾವು ಚೈನಾ ಐಟಮ್ಸ್ ಎಲ್ಲ ಬ್ಯಾನ್ ಮಾಡಿದ್ವಿ, ಚೈನಾ ಇದೆಲ್ಲ ಬ್ಯಾನ್ ಮಾಡಿದ್ವಿ, ಅದರಿಂದ ವರ್ಲ್ಡ್ ಎಕಾನಮಿಗೆ ಎಷ್ಟು ನಷ್ಟ ಆಗ್ತದೆ ಅಂತ ಎಕನಾಮಿಕ್ಸ್ ಮತ್ತೆ ಕಾಮರ್ಸ್ ಓದಿರೋರು ಅರ್ಥ ಮಾಡ್ಕೊಂಡಷ್ಟು ಚೆನ್ನಾಗಿ ಸೈನ್ಸ್ ಅವ್ರಿಗೆ ಅರ್ಥ ಆಗೋದಿಲ್ಲ. It gives a very wide understanding of economy of the world, commerce.
one of the best subject to choose and one of the best subject to study. So I said, there is no superior, there is no inferior between the science, commerce as well as arts. ಪ್ರತಿಯೊಂದು ಸಹ ಅದರದೇ ಆದ ರೀತಿಯಲ್ಲಿ ಗ್ರೇಟ್. ಆದರೆ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು. ಐ ಆಮ್ ಗುಡ್ ಅಟ್ ವಾಟ್, ನನಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಆ ವಿಷಯದಲ್ಲಿ ನಾನು ಮುಂದೆ ಬರೋದಕ್ಕೆ ಏನು ಮಾಡಬೇಕು. ಸೊ the graduate courses in various this vocational subjects of commerce, advertising, company secretariatship, computer programming, economic system, export this marketing, marketing research, direct and indirect taxation, entrepreneurship, foreign trade, this financial procedures, investment analysis and organization, portfolio management, computer systems and applications. My goodness, that's what I said. The word is so vast, subjects are so vast. So that is you, only you, the student, you have to choose you are good at what. That's what I mentioned. You are in the era of this third education. So next we'll move on to this once again, this finance and accounts come. Actuary, I said, actuary means it's related to Vima Yojane Galabage, LIC Athara, banker, chartered and financial analyst, economist, equity research analyst, and this forex dealer, and investment banker, stockbroker, this venture capitalist, this all these, each one is if you study the finance and accounts, in each sector you can find your path, you can earn actually. ನಾನು ಹೇಳಿದೆ ಅಂದ್ರೆ ಅನ್ನ ಕೊಡುವಂತ ಶಿಕ್ಷಣ ನನ್ನ ಲೆಕ್ಕದಲ್ಲಿ ಆರ್ಟ್ಸು ಮತ್ತೆ ಸೈನ್ಸ್ಗಿಂತ ಕಾಮರ್ಸ್ ಅಲ್ಲಿ ಬರೀ ಡಿಗ್ರಿ ಮಾಡಿದ್ರೆ ಕೆಲಸ ಸಿಗ್ತದೆ. ನೀವು ಮಾಸ್ಟರ್ ಡಿಗ್ರಿ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಹೇಳಿದ್ನಲ್ಲ, ಒನ್ಸ್ ಅಗೇನ್ ನಾಲೆಡ್ಜ್ ಇರಬೇಕು. ಬರೀ ಸರ್ಟಿಫಿಕೇಟ್ ತಗೊಂಡ್ರೆ ಆಗೋದಿಲ್ಲ. ಆ ಸರ್ಟಿಫಿಕೇಟ್ ಜೊತೆಲಿ ಜ್ಞಾನ, ಅದರಲ್ಲಿ ಇರುವಂತ ನೀವು ಓದುವಂತ 3 ವರ್ಷ ಏನೇನು ಓದ್ತೀರಾ, ಆ ಓದೋದ್ರಲ್ಲಿ ಏನೇನಿರುತ್ತೆ ಅದನ್ನ ಯಾವ ರೀತಿ ಅಪ್ಲಿಕಬಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಭವಿಷ್ಯ ನಿರ್ಧಾರ ಆಗಿರುತ್ತೆ. ಸೊ ದ ನೆಕ್ಸ್ಟ್ ವಿಲ್ ಗೋ ಫಾರ್ ದಿ ಸ್ಕೋಪ್ ಆಫ್ ದ ಸೈನ್ಸ್ ಅಂತ ಹೇಳಿದ್ರೆ PUC ಲೆವೆಲ್ ಅಲ್ಲಿ ನೀವು ಸೈನ್ಸ್ ಅಲ್ಲಿ ಯಾವ್ದು ಓದ್ಬೋದು. ಯೂಶಲಿ PCMB, physics, chemistry, maths and biology, PCMC, physics, chemistry, maths and computer science, and PCME, physics, chemistry, maths and electronics. ಇದು ಮೇನ್ ಆಗಿ ಜನ ಕೇಳೋವಂಥದ್ದು. PCMB ತಗೊಂಡ್ರೆ ಒಳ್ಳೇದಾ, PCMC ತಗೊಂಡ್ರೆ ಒಳ್ಳೇದಾ, PCME ತಗೊಂಡ್ರೆ ಒಳ್ಳೇದಾ? ಸೈನ್ಸ್ ತಗೊಳ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಇದ್ರ ಮೇಲೆ ಕನ್ಫ್ಯೂಷನ್. ಸರ್ ನಾನು ಬಯಾಲಜಿ ತಗೊಳ್ಳ, ನಾನು ಕಂಪ್ಯೂಟರ್ ಸೈನ್ಸ್ ತಗೊಳ್ಳ, ನಾನು ಎಲೆಕ್ಟ್ರಾನಿಕ್ಸ್ ತಗೊಳ್ಳ? ನಾನು ಹೇಳೋದೇನಪ್ಪ ಅಂದ್ರೆ, ನಾಟ್ ಆಸ್ ಅ ಬಯಾಲಜಿ ಟೀಚರ್, ಬಟ್ ನನ್ನ ಒಂದು ಅನುಭವದಲ್ಲಿ ಬಯಾಲಜಿ ತಗೊಂಡ್ರೆ ಆಪ್ಷನ್ ಅಂದ್ರೆ ನಿಮ್ಗೆ ಈ ಆಪ್ಷನ್ಗಳು ಬಹಳ ಹೇರಳವಾಗಿದೆ. ನಿಮ್ಗೆ ಆಯ್ಕೆ ಜಾಸ್ತಿ ಇರುತ್ತೆ ಯಾವ್ದು ತಗೊಂಡ್ರೆ. ಬಯಾಲಜಿ ತಗೊಂಡ್ರೆ PCMC ತಗೊಂಡ್ರೆ ನಿಮ್ಗೆ, PCMC ಅಥವಾ PCME ತಗೊಂಡ್ರೆ ನಿಮ್ಗೆ ಬಯಾಲಜಿ ಫೀಲ್ಡ್ ಅಲ್ಲಿ ಏನೇನು ಆಪ್ಷನ್ ಇರುತ್ತೆ ಅದ್ರದ್ದೆಲ್ಲ ಬಾಗಿಲು ಕ್ಲೋಸ್ ಅಂತಾನೆ. ನಾಟ್ ಓನ್ಲಿ MBBS or this other courses, what I'm telling. ಬೇರೆ ಅವಕಾಶಗಳು ಬಯಾಲಜಿ ಫೀಲ್ಡ್ ಅಲ್ಲಿ ಇದೆ. ಅದಕ್ಕೆಲ್ಲ ಬಾಗಿಲು ಮುಚ್ಚಿದಂಗೆ. ನೀವು ಅಕಸ್ಮಾತ್ ಈ PUC ಲೆವೆಲ್ ಅಲ್ಲಿ ಬಯಾಲಜಿ ಓದಲಿಲ್ಲ ಅಂತ ಹೇಳಿದ್ರೆ, ಸೊ PCMB is the best option. ಇಲ್ಲ ಸರ್ ನನಗೆ ಬಯಾಲಜಿ ಬೇಡವೇ ಬೇಡ, I have decided myself I have to go for IIT, I have to take JEE exam, I have to go for IIT, ನನಗೆ ಇಂಜಿನಿಯರಿಂಗೇ ಮಾಡಬೇಕು, ಅದರಲ್ಲೇ ಆಸಕ್ತಿ ಇದೆ, ನನಗೆ ಬಯಾಲಜಿ ಫೀಲ್ಡಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ, ನೀನು ಆಲ್ರೆಡಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ಯಾ, ನನಗೆ ಆಯ್ಕೆನೇ ಬೇಡ ಅಂತ ಹೇಳಿದ್ರೆ, ಹೌದು, ಆ ಸ್ಟೂಡೆಂಟ್ಗಳು ನೀವು PCMC ಅಥವಾ PCME ತಗೊಂಡು ಮುಂದುವರಿಬಹುದು. PCMB ತಗೊಂಡ್ರೆ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ವಾ ಸರ್, JEE ಎಕ್ಸಾಮ್ ಬರೆಯಂಗಿಲ್ವಾ ಸರ್? ನೀವು ಸಹ ಬರಿಬೋದು. ನಾನು ಹೇಳಿದೆ PCMB ಹುಡುಗರುಗಳಿಗೆ ಅಲಾಂಗ್ ವಿತ್ ಇಂಜಿನಿಯರಿಂಗ್ ಆಪ್ಷನ್, ಬಯಾಲಜಿ ಫೀಲ್ಡ್ ಆಪ್ಷನ್ ವಿಲ್ ಆಲ್ಸೋ ಬಿ ದೇರ್. ಬಟ್ PCMC ಮತ್ತು PCME ಹುಡುಗರಿಗೆ ಆಪ್ಷನ್ಸ್ ಇರೋದಿಲ್ಲ. ಅಷ್ಟು ಬಿಟ್ರೆ ನಿಮ್ಮ ಇಂಟ್ರೆಸ್ಟ್, ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಇಟ್ಸ್ ಯು, ಓನ್ಲಿ ಯು. ಸೊ options of the science stream with physics, chemistry and mathematics. First I will talk about the pure science, then I will go for engineering and medicine. Engineering and medicine. General BSc, physics, chemistry and mathematics. PME, physics, mathematics and electronics. CBZ, chemistry, botany and zoology, sericulture, and BSc biochemistry, BSc biotechnology, BSc microbiology, BSc genetics, BSc computer science, BSc Information Technology, BSc Electronics,
BSc Industrial Chemistry, Polymer Chemistry, Drugs and Dyes, Environmental Science, Heavy and Fine Chemicals, Computer, this programming, my goodness, that's what I'm telling. ಎಷ್ಟು ಆಪ್ಷನ್ಸ್ ಇದೆ BSc. ಈ ಥರ BSc ನೀವು ಈ ಥರ ಪ್ಯೂರ್ ಸೈನ್ಸ್ ಆಗಲಿ ಅಪ್ಲೈಡ್ ಸೈನ್ಸ್ ಆಗಲಿ ತಗೊಂಡು ಯಾವುದೇ ಸಬ್ಜೆಕ್ಟ್ನ ಮಾಡಿದ್ಮೇಲೆ ಅದೇ ಸಬ್ಜೆಕ್ಟಲ್ಲಿ ಮೂರು ಸಬ್ಜೆಕ್ಟ್ ಓದ್ತೀರಾ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಓದ್ತೀರಾ, ಇಲ್ಲ ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಓದ್ತೀರಾ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಜೆನೆಟಿಕ್ಸ್ ಓದ್ತೀರಾ. ಆ ಥರ 3 ಸಬ್ಜೆಕ್ಟಲ್ಲಿ ಯಾವ ಥರ ಒಂದು ಸಬ್ಜೆಕ್ಟ್ ತಗೊಂಡು ಸ್ಪೆಷಲೈಸೇಷನಲ್ಲಿ ನೀವೇನು ಮಾಡ್ಬೋದು, MSc ಮಾಡ್ಬೋದು. ನೋಡಿ ಆಪ್ಷನ್ಸ್ ಎಷ್ಟಿದೆ ಅಂತ. ಪ್ಯೂರ್ ಸೈನ್ಸಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ಅಪ್ಲೈಡ್ ಸೈನ್ಸಲ್ಲಿ ಸಾಕಷ್ಟು ಆಪ್ಷನ್ ಇದೆ. ನಾನು ಹೇಳ್ತಾ ಇರೋದು ರೆಗ್ಯುಲರ್ BSc. ಇದನ್ನ ತಗೊಂಡು BSc ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮಾಡಿ MSc ಆಸ್ಟ್ರೋಫಿಸಿಕ್ಸ್ ಮಾಡ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡ್ಬೋದು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡ್ಬೋದು. ಮೈ ಗುಡ್ನೆಸ್, MSc ಮ್ಯಾಥಮೆಟಿಕ್ಸ್ ಮಾಡ್ಬೋದು. ಎಷ್ಟು ಸ್ಕೋಪ್ ಇದೆ. ಸೊ ಪ್ಯೂರ್ ಸೈನ್ಸ್ ಓದೋದ್ರಿಂದ ನಿಜವಾಗ್ಲೂ ಒಳ್ಳೇದಿದೆ. ಯಾಕಂದ್ರೆ ಪ್ಯೂರ್ ಸೈನ್ಸ್ ಓದೋ ಕಡಿಮೆ ಆಗಿದ್ದಾರೆ. ಪ್ಯೂರ್ ಸೈನ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳುವಂಥ ಮಕ್ಕಳು ಬೇಕು. ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಕೋರ್ಸ್ BSc, ದ ಪ್ಯೂರ್ ಸೈನ್ಸ್ ಕೋರ್ಸಸ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಅಥವಾ ಈ ಇಡೀ ದೇಶದಲ್ಲಿ ಇಂಜಿನಿಯರಿಂಗ್ ಎಂಟ್ರಿಗೆ ನಾವು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಕರ್ನಾಟಕದಲ್ಲಿ ನಾವು ಅದನ್ನ KCET ಎಕ್ಸಾಮ್ ಅಂತ ಕರಿತೀವಿ. ಕರ್ನಾಟಕ CET ಎಕ್ಸಾಮ್ ಅಂತ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಟು ಟೇಕ್ ದ ಇಂಜಿನಿಯರಿಂಗ್ ಕೋರ್ಸಸ್. ಸೊ ಈ ಕರ್ನಾಟಕದಲ್ಲಿ KCET ತಗೊಂಡ್ರೆ ಕಾಲೇಜ್ಗಳಲ್ಲಿ ಸುಮಾರು ಕಾಲೇಜ್ಗಳಿದೆ. 48 ವಿವಿಧ ಕೋರ್ಸ್ಗಳಿದೆ. 48 ಡಿಫರೆಂಟ್ ಡಿಸಿಪ್ಲಿನ್, 48 and about ಡಿಸಿಪ್ಲಿನ್ಸ್ are there. PE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಕೊಡ್ತಾರೆ. ಡಿಪ್ಲೊಮೊ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಹೇಳ್ತೀನಿ. 3 ವರ್ಷದ ಒಂದು ಡಿಪ್ಲೊಮೊ ಸಹ ಇದೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಕೆಲವು ಪ್ರೈವೇಟ್ ಯೂನಿವರ್ಸಿಟಿಗಳು ಅದನ್ನ BTech ಅಂತ ಕೊಡ್ತಾರೆ, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ. ಏನೇನು ಸಬ್ಜೆಕ್ಟ್ ಇರುತ್ತೆ, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಏರೋನಾಟಿಕಲ್, ಏರೋಸ್ಪೇಸ್, ಆಟೋಮೊಬೈಲ್, ಬಯೋಕೆಮಿಕಲ್, ಬಯೋಮೆಡಿಕಲ್, ಬಯೋಟೆಕ್ನಾಲಜಿ, biochemical engineering, industrial biotechnology, chemical technology, dairy and food, irrigation, leather, manufacturing science and engineering, marine technology, telecommunication, metallurgy, mining, ocean engineering and naval architecture, petrochemical, petroleum, pharmaceutical and printing. Just I'm going this very fast because the vastness of the subjects is what I meant to say. You can choose any one of this after writing CET. And at national level, we have joint entrance examination to get into entry through different IITs and NITs. I have mentioned already the premium, the technical universities of India. They've ranked from the one, that is Indian Institute of Technology, Mumbai, Indian Institute of Technology, Chennai, Indian Institute of Technology, Delhi, Indian Institute of Technology, Kanpur, and Indian Institute of Technology, Guwahati. Like that, these premium institutes are there. To get into the premium institute in engineering, you have to clear the JEE exam, that is Joint Engineering Entrance Examination. For this KCET as well as JEE exam, yes, we have the coaching classes in Shakti University College. Along with our regular curriculum, from the day one, we will train you for those competitive exams also. We have the very well-experienced faculty to teach that one. That is the various entrance exams. We'll see next engineering technology, aerospace engineering, automobile engineering, biomedical engineering, chemical engineering, the civil engineer, computer engineer, software engineer, electronic engineer. These are all, it's there in the BE, that is Bachelor of Engineering. And I said, so many private universities are there, they will give in the name of BTech, Bachelor of Technology. And I said, the 3 years diploma courses are also there. It's called as Polytechnic or a diploma. 3-year diploma courses are offered by various polytechnics, controlled and run by state directorates of technical education and training. So for this, the qualification is 10 plus 2 or 10. 10th also, after 10th pass also can join, after 10 plus 2 also can join. Physics, chemistry and mathematics and science and maths would have scored well in a 10th. Then through the direct entry, andre idಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಒಂದು ಪೇಪರಲ್ಲಿ ಆ್ಯಡ್ ಬರ್ತದೆ, ಈ ಪಾಲಿಟೆಕ್ನಿಕ್ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿ ಅಂತ. ಹಾಗೆ ಹಾಕಿದ ತಕ್ಷಣ ನಿಮಗೆ ಸೀಟ್ ಸಿಗ್ತದೆ. 3 ವರ್ಷ ಅಲ್ಲಿ ಡಿಪ್ಲೊಮೊ ಮಾಡಿ ಅಲ್ಲಿಂದ ಒಂದು ಲ್ಯಾಟ್ರಲ್ ಎಂಟ್ರಿ ಥರ BE ಸಹ ಮಾಡ್ಬೋದು. ನಿಮಗೆ BEಲಿ
1ರಿಂದ 2 ವರ್ಷ ಕಡಿಮೆ ಆಗ್ತದೆ ಬೇಸ್ಡ್ ಆನ್ ಡಿಫ್ರೆಂಟ್ ಯೂನಿವರ್ಸಿಟೀಸ್. 5 ವರ್ಷ ಓದಿದ್ರೆ ನೀವು ಡಿಪ್ಲೊಮಾ ಮಾಡಿ ಹೋದ್ರೆ 2 ವರ್ಷ ಕಡಿಮೆ ಆಗಿ 3 ವರ್ಷ BE ಮಾಡಬೇಕಾಗ್ತದೆ. ಸೊ ಆಲ್ ದೀಸ್ ಆಪ್ಷನ್ಸ್ ಆರ್ ದೇರ್. There are certain non-engineering trades are also there, like ceramics, printing production, and chemical technology, which are of lesser duration. That also comes under the polytechnic course. Just students, be patient. I'm telling about vastness of the subject because I mentioned we are in the era of the student-centered education. So if you come to the biology stream with physics, chemistry, and biology, if you have taken PCME, that is PCMB, physics, chemistry, mathematics, and biology, and in that, this you will study. This you can choose a general science subjects as zoology, botany, microbiology, and biochemistry. That's in BSc level. And one can take applied this component subjects like BSc Biotechnology, BSc Industrial Biotechnology, BSc Medical Biotechnology, Horticulture, this Marine Science, Environmental Science, Food Production and Preservation, Post-Harvest Technology, Fishery Biology, etc. And the courses like Industrial Biochemistry, Applied Nutrition, Health Information Administration, Genetics. My goodness, that's what I said. This biology field also, it's very vast. So through Karnataka CET, or you see, I want to, sir, I don't want to do BSc, I want to go into this MBBS, this medical and other paramedical sciences. What we have to do? You see, after completing a PUC, you have to take 2 exams to get into entry into MBBS as well as this other courses. MBBS means this is only one entrance exam. It's called as a NEET exam. NEET exam. MBBS ಮತ್ತು BDSಗೆ ಒಂದು ಡಾಕ್ಟರ್ ಆಗೋದಕ್ಕೆ, ಇನ್ನೊಂದು ಡೆಂಟಿಸ್ಟ್ ಆಗೋದಕ್ಕೆ 2 ನೀಟ್ ಎಕ್ಸಾಮ್ ಅಂತ ತಗೊಳ್ಬೇಕು. ಈ ವರ್ಷದಿಂದ ಈ ಆಯುಷ್ ಅಂಡರ್ ಅಲ್ಲಿ ಬರುವಂತ ಅಂದ್ರೆ BHMS, BAMS ಮತ್ತೆ BUMS, ಬ್ಯಾಚಲರ್ ಆಫ್ ಹೋಮಿಯೋಪತಿ ಮೆಡಿಕಲ್ ಸೈನ್ಸ್ and Bachelor of Ayurvedic Medical Science and Bachelor of Unani Medical Science, ಅದು ಆಯುಷ್ ಅಂಡರ್ ಅಲ್ಲಿ ಬರ್ತದೆ. ಅದು ಸಹ ನೀಟ್ ಮೂಲಕನೇ ರ್ಯಾಂಕ್ ಅನೌನ್ಸಿಂಗ್ ಆಗ್ತದೆ. ಸೊ MBBSಗೆ ನಾನು BDSಗೆ ಅದ್ರ ಜೊತೆಗೆ ಆಯುಷ್ ಮಂತ್ರಾಲಯ ನಡೆಸುವಂತ ಕೋರ್ಸ್ಗಳು, ಒಂದು ಹೋಮಿಯೋಪತಿ ಡಾಕ್ಟರ್ ಆಗೋದಕ್ಕೆ, ಆಯುರ್ವೇದಿಕ್ ಡಾಕ್ಟರ್ ಆಗೋದಕ್ಕೆ, ಯುನಾನಿ ಡಾಕ್ಟರ್ ಆಗೋದಕ್ಕೆ ಸಹ ರ್ಯಾಂಕಿಂಗ್ ನಿಮ್ಮ ನೀಟ್ ಎಕ್ಸಾಮ್ ಮೂಲಕ ಅನೌನ್ಸ್ ಆಗ್ತದೆ. ಮತ್ತೆ CET ನಾನು ಹೇಳಿದೆ ಅವಾಗಲೇ, ಕರ್ನಾಟಕ CET ಬರೀ ಇಂಜಿನಿಯರಿಂಗ್ ಅಲ್ಲ, ನಿಮಗೆ ಬಯಾಲಜಿ ಸೇರಿಸಿ ನೀವು CET ಎಕ್ಸಾಮ್ ಬರೆದ್ರೆ ನಿಮಗೆ ಯಾವ್ದ್ಯಾವ್ದಕ್ಕೆಲ್ಲ ಎಂಟ್ರಿ ಸಿಗುತ್ತೆ ಅಂದ್ರೆ ಅಗ್ರಿಕಲ್ಚರಲ್ ಸೈನ್ಸ್, ವೆಟನರಿ ಸೈನ್ಸ್, ಮತ್ತೆ ನಿಮಗೆ ಹಾರ್ಟಿಕಲ್ಚರ್, ಫಿಶರಿ, ಫಾರ್ಮಕಾಲಜಿ, ಫಾರ್ಮಸಿ, ಇದೆಲ್ಲದಕ್ಕೂ ನಿಮಗೆ ಈ KCET ಮೂಲಕ ರ್ಯಾಂಕ್ ಅನೌನ್ಸ್ ಆಗ್ತದೆ. ಈ KCET ಮತ್ತೆ ನೀಟ್ ಎಕ್ಸಾಮ್ಗೆ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ವಿ ಹ್ಯಾವ್ very good staff as well as the very good training, coaching for these 2 exams also. Along with our regular, this whatever you study PCMB as an integrated course, ನಿಮಗೆ day 1 ಇಂದ ನಿಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೇನು ಬೇಕು ಅದಕ್ಕೂ ಸಹ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ನಮ್ಮ ಕಾಲೇಜಿನಲ್ಲಿ ಇದೆ. ಸೊ ಮೆಡಿಕಲ್ ಸೈನ್ಸು ಮತ್ತು ಪ್ಯಾರಾಮೆಡಿಕಲ್ ಕೋರ್ಸಸ್ ಅಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಟೆಕ್ನಾಲಜಿ, ರೆಸ್ಪಿರೇಟರಿ ಥೆರಪಿ ಟೆಕ್ನಾಲಜಿ ಅಂಡ್ ಆಡಿಯಾಲಜಿ ಅಂಡ್ ಸ್ಪೀಚ್ ಥೆರಪಿ, ಇದಕ್ಕೆ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಸಪ್ರೇಟ್ BSc ಸ್ಪೀಚ್ ಅಂಡ್ ಹಿಯರಿಂಗ್, MSc ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಸಪ್ರೇಟ್ ಕೋರ್ಸೇ ಇದೆ. ಸ್ಪೀಚ್ ಅಂಡ್ ಹಿಯರಿಂಗ್ ಯಾರಿಗೆ ಹುಟ್ಟಿನಿಂದನೇ ಈ ಮಾತು ಬರೋದಿಲ್ವೋ ಅಥವಾ ಈ ಕೇಳಿಸಂದ್ರೆ ಶಬ್ದ ಕೇಳಿಸೋದಿಲ್ವೋ ಅಂತ ಮಕ್ಕಳಿಗೆ ಒಂದು ಈ ಸರಿಯಾದ ಜೀವನನ ಕಲ್ಪಿಸೋದಕ್ಕೆ ಬೇಕಾದಂತ ಒಂದು ಸೈನ್ಸ್, ಅದಕ್ಕೆ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಕರಿತೀವಿ. ಆ ಒಂದು ಈ ವಿಷಯನ PCMB ಮಾಡಿರುವಂಥವ್ರು BSc ಲೆವೆಲ್ ಅಲ್ಲಿ ಮತ್ತು MSc ಲೆವೆಲ್ ಅಲ್ಲಿ ಸಹ ಮಾಡಬಹುದು. Occupational therapy as well as optometry, all these are there. And in healthcare, once again, you can become a doctor, you can become a cardiologist, you can become a dentist and endocrinologist, nurse, nutritionist and dietitian, occupational therapist and physiotherapist, plastic surgeon and speech therapist. Just I mentioned this. After that, you can do the specialization in any one of these subjects. So other medical line courses, nursing ಇದೆಯಲ್ಲ, ಇದು ಸೇವಾ ಮನೋಭಾವಕ್ಕೆ ಇರುವಂತ ಇನ್ನೊಂದು ಹೆಸರೇ ನರ್ಸಿಂಗ್ ಅಂತ ಹೇಳ್ಬೋದು. PCMB ತಗೊಂಡು ನೀವು ಈ PUCನ ಪಾಸ್ ಮಾಡಿದ್ಮೇಲೆ 3 ವರ್ಷ ನರ್ಸಿಂಗ್ ಕೋರ್ಸು ಅಂದ್ರೆ BSc ನರ್ಸಿಂಗ್
ಮತ್ತು ಆದಮೇಲೆ 2 ವರ್ಷ MSc ನರ್ಸಿಂಗ್ ಮಾಡಿದರೆ ನರ್ಸಿಂಗ್ ಮತ್ತು ಮಿಡ್ವೈಫರಿ ಅಂತ ಒಂದು ಕೋರ್ಸ್ ಇದೆ, ಅದು ಸಹ ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ. ಅದು ಇವಾಗಂತೂ ನರ್ಸ್ಗಳ ಬಗ್ಗೆ ಗೌರವ ಹೆಚ್ಚಾಗ್ತಾ ಇದೆ. ಯಾಕಂದರೆ ಕೋವಿಡ್ ಪರಿಸ್ಥಿತಿಯಲ್ಲಿ ಬೇರೆ ಎಲ್ಲರಿಗಿಂತ ಅತಿ ಹೆಚ್ಚು ಸೇವೆ ಮಾಡ್ತಾ ಇರೋರು ನರ್ಸ್. ಸೊ ಸೇವಾ ಮನೋಭಾವ ಇರೋರು ನರ್ಸಿಂಗ್ ಟ್ರೈನಿಂಗ್ ಮಾಡೋದ್ರಲ್ಲಿ ತುಂಬ ಒಳ್ಳೆಯದು. ಮತ್ತು ಕೆಲಸನೂ ಸಿಗುತ್ತೆ, ಸೇವೆ ಅದ್ರ ಜೊತೆ ಕೆಲಸ ಮತ್ತು ಹಣನೂ ಇದೆ. ಫಾರ್ಮಸಿ, B ಫಾರ್ಮಾ, D ಫಾರ್ಮಾ, M ಫಾರ್ಮಾ, ಫಾರ್ಮಕಾಲಜಿ, ಅದು ಸಹ ಒಂದು ಹಾಟ್ ಕೋರ್ಸ್ ಅಂತ ಹೇಳ್ಬೋದು. ಫಾರ್ಮಸಿ, ಆಪ್ಟಿಷಿಯನ್, ವ್ಯಾಕ್ಸಿನೇಟರ್, ಡಾರ್ಕ್ ರೂಮ್ ಅಸಿಸ್ಟೆಂಟ್, ರೇಡಿಯೋಗ್ರಾಫರ್ಸ್, ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್, ಸ್ಯಾನಿಟರಿ ಇನ್ಸ್ಪೆಕ್ಟರ್ಸ್. My goodness, nowadays there's lots of these courses are offering from lots of private universities. ರೆಗ್ಯುಲರ್ ಯೂನಿವರ್ಸಿಟೀಸ್ಗಿಂತ ಎಷ್ಟೊಂದು ಇಡೀ ಇಂಡಿಯಾದಲ್ಲಿ ಸಾಕಷ್ಟು ಪ್ರೈವೇಟ್ ಯೂನಿವರ್ಸಿಟೀಸ್ಗಳಿದೆ, ಡೀಮ್ ಟು ಬಿ ಯೂನಿವರ್ಸಿಟೀಸ್ಗಳಿದೆ. ಅಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ಸಲ್ಲಿ ಸಾಕಷ್ಟು ಒಂದು ಈ ಕೋರ್ಸ್ಗಳಿದೆ. ಅದಕ್ಕೆ ಜಾಯಿನ್ ಆಗಿ ನೀವು ಮುಂದೆ ಓದ್ಬೋದು. ನಾನು ಸೈನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ವೆರಿ ವ್ಯಾಸ್ಟ್ ಅಪಾರ್ಚುನಿಟೀಸ್ ಅದೇ. ಆ್ಯಂಡ್ ಬಯಾಲಜಿಕಲ್ ಸೈನ್ಸ್ ಕ್ಯಾನ್ ಬಿಕಮ್ ಅಗ್ರಿಕಲ್ಚರಿಸ್ಟ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಈ KCETಲಿ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಸೇರಕ್ಕೆ ಬೇಕಾದಂಥ ಒಂದು ಎಕ್ಸಾಮ್ ಸಹ ಮಾಡ್ತಾರೆ. ನಿಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಸೇರಬೇಕು ಅಂದರೆ KCET ಮೂಲಕ ನಿಮ್ಮ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಅಂದರೆ ನೀವು PUC ಮುಗಿಸಿದ ನಂತರ ಒಂದು ಎಕ್ಸಾಮ್ ಬರೀಬೇಕಾಗುತ್ತೆ, ಎಂಟ್ರೆನ್ಸ್ ಎಕ್ಸಾಮ್. ಅದನ್ನು ಕರ್ನಾಟಕ CET ಅಂತ ಕರಿತೀವಿ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಅದರಲ್ಲಿ ನೀವು ತಗೊಳ್ಳುವಂಥ ಮಾರ್ಕ್ಸ್ ಮೇಲೆ, ತಗೊಳ್ಳುವಂಥ ರ್ಯಾಂಕ್ ಮೇಲೆ ನಿಮಗೆ ಕರ್ನಾಟಕದಲ್ಲಿರುವಂಥ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗಳಲ್ಲಿ ಸೀಟ್ ಸಿಗ್ತದೆ. ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು, ಡೈರಿ ಇಂಡಸ್ಟ್ರಿ ಆಗಿರ್ಬೋದು, ಫಾರ್ಮಕಾಲಜಿ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಇನ್ ಆಲ್ ದೀಸ್ ಡೈರಿ ಟೆಕ್ನಾಲಜಿ, ಪೌಲ್ಟ್ರಿ, ಇನ್ ಆಲ್ ದೀಸ್ KCET ಇಸ್ ಎ ಗೇಟ್ ಥ್ರೂ. ಅಂದರೆ ನಾನು ಹೇಳ್ತಾ ಇರೋದು ಈ ವರ್ಷಕ್ಕೆ, ನೀವು ಇನ್ನೂ 2 ವರ್ಷ ಆಗ್ತದೆ, ಆಗ ಏನಾದ್ರು ಚೇಂಜ್ ಆದರೆ ನೋಡೋಣ. ಇವಾಗಿನ ವಿಷಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕ್ಯಾನ್ ಬಿಕಮ್ ಅಗ್ರಿಕಲ್ಚರಲಿಸ್ಟ್, ಬಯೋಕೆಮಿಸ್ಟ್, ಬಯೋಇನ್ಫರ್ಮ್ಯಾಟಿಕ್ಸ್ ಆ್ಯಂಡ್ ಬಯೋಟೆಕ್ನಾಲಜಿಸ್ಟ್, ಡೈರಿ ಟೆಕ್ನಾಲಜಿಸ್ಟ್ ಆ್ಯಂಡ್ ಪೌಲ್ಟ್ರಿ ಸೂಪರ್ವೈಸರ್, ಎನ್ವಿರಾನ್ಮೆಂಟಲಿಸ್ಟ್, ಫಿಶರಿ ಸೈನ್ಸ್ ಆ್ಯಂಡ್ forestry and wildlife, horticulturist, marine biologist, and microbiologist. So the next, this one more I have actually want to mention, this hotel industry. It's called, the BSc course is called BHM, Bachelor of Hotel Management. ಇದು 4 ವರ್ಷದ ಪ್ರೊಫೆಷನಲ್ ಕೋರ್ಸ್. ಹೋಟೆಲ್ ಮ್ಯಾನೇಜ್ಮೆಂಟ್, ದಟ್ ಇಸ್ ಕೇಟರಿಂಗ್ ಅಂಡ್ ನ್ಯೂಟ್ರಿಷನ್ ಅಲ್ಲಿ there are several private institutions and of hotel management. Most of these institutions offer diploma in hotel management as well as BHM. BHM ಅಂದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್. ಡಿಪ್ಲೊಮೋಗಿಂತ ಈ 4 ವರ್ಷ ಈ BHM ಡಿಗ್ರಿ ಮಾಡೋದು ಒಳ್ಳೆಯದು. ಅದರಲ್ಲಿ ಸ್ಪೆಷಲೈಸೇಷನ್, ಫ್ರಂಟ್ ಆಫೀಸು, ಫುಡ್ ಅಂಡ್ ಬ್ಯೂರೇಜ್, ಹೌಸ್ ಕೀಪಿಂಗ್, ಕೇಟರಿಂಗ್, ಅದರಲ್ಲಿ ಬೇರೆ ಬೇರೆ ಸ್ಪೆಷಲೈಸೇಷನ್ ಇರುತ್ತೆ. ಡಿಪ್ಲೊಮಾ ಕೋರ್ಸ್ 3 ವರ್ಷ ಆದರೆ ಅದೇ ಡಿಗ್ರಿ ಕೋರ್ಸ್ 4 ವರ್ಷ. 10+2 ನೀವು ಹೋಗಿ ಒಂದು 50% ಮಾರ್ಕ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿದ್ರೆ ನೀವು ಕೋರ್ಸ್ಗೆ ಸೇರ್ಬೋದು. ವೆರಿ ಪ್ರೊಫೆಷನಲ್ ಕೋರ್ಸ್. ನೀವು 4 ವರ್ಷ BHM ಕೋರ್ಸ್ ಮಾಡಿದ್ಮೇಲೆ ನಿಮಗೆ ಕ್ರೂಸಲ್ಲಿ ಅಂದರೆ ಹಡಗಿನಲ್ಲಿ ಕೆಲಸ ಸಿಗ್ಬೋದು, ಅಥವಾ ಏರ್ವೇಸಲ್ಲಿ ಅಂದರೆ ನಿಮಗೆ ಈ ನ್ಯಾವಿಗೇಷನ್ ಏರ್ ಇದ್ರಂದರೆ ವಿಮಾನಗಳಲ್ಲಿ ಕೆಲಸ ಸಿಗ್ಬೋದು, ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕೆಲಸ ಸಿಗ್ಬೋದು. ಇದು ಒಂದು ಪ್ರೊಫೆಷನಲ್ ಕೋರ್ಸ್, ಒನ್ ಆಫ್ ದಿ ಬೆಸ್ಟ್ ಪ್ರೊಫೆಷನಲ್ ಕೋರ್ಸ್, ವಾಟ್ ವಿಲ್ ಕಾಲ್ ಇಟ್ ಆಸ್ BHM. ಸೊ ಇನ್ನೊಂದಿದೆ ಆರ್ಕಿಟೆಕ್ಚರ್. ಇನ್ನೊಂದು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ, ನಿಮಗೆ ಸೈನ್ಸ್ ತಗೊಂಡು ಅದರಲ್ಲಿ PCM ಓದಿ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಓದಿ, ಸೈನ್ಸ್ ತಗೊಂಡು PCM ಓದಿ, ಆಮೇಲೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ಅದಕ್ಕೆ NATA ಅಂತ ಕರಿತೀವಿ, NATA ಎಂಟ್ರೆನ್ಸ್ ಎಕ್ಸಾಮ್. ಆ ಎಂಟ್ರೆನ್ಸ್ ಎಕ್ಸಾಮ್ಗೆ ನಾವು NATA ಅಂತ ಕರಿತೀವಿ, NATA ಎಕ್ಸಾಮ್ ಅಂತ ಕರಿತೀವಿ. ಏನು NATA ಎಕ್ಸಾಮ್ ಅಂತ ಹೇಳಿದ್ರೆ, NATA ಎಕ್ಸಾಮ್ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್. ಆ ಎಕ್ಸಾಮ್ಗೆ ಸಪ್ರೇಟ್ ಕರಿಕ್ಯುಲಮ್ ಇರುತ್ತೆ, ಅದಕ್ಕೆ ವರ್ಷಕ್ಕೊಂದ್ಸಲ ಎಕ್ಸಾಮ್ ಮಾಡ್ತಾರೆ. ಅಲ್ಲಿ ನೀವು ರ್ಯಾಂಕಿಂಗ್ ತಗೊಂಡ್ರೆ BArch ಅಂದರೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಅಲ್ಲಿಂದ ನೀವು ಮಾಸ್ಟರ್ ಡಿಗ್ರಿ ಸಹ ಮಾಡ್ಬೋದು. ಒನ್ ಆಫ್ ದಿ ಬೆಸ್ಟ್ ಕೋರ್ಸ್ ಅಟ್ ಪ್ರೆಸೆಂಟ್ ಫಾರ್ ದ್ಯಾಟ್ NATA. ಅಂದರೆ ನಾನು ಹೇಳಿದೆ ನಿಮ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಂತ, ಪ್ರತಿ ವರ್ಷ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಈ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಹ ನಮ್ಮಲ್ಲಿ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಇದೆ. ಕ್ಯಾಂಡಿಡೇಟ್ಸ್ ಹೂ ಆರ್ ಕ್ವಾಲಿಫೈಡ್ ದಿ ಡಿಗ್ರಿ ಕೋರ್ಸ್ ಮೇ ಪರ್ಸೂ ಕೆರಿಯರ್ಸ್ ಇನ್ ಆರ್ಕಿಟೆಕ್ಚರ್. ನಾನು ಹೇಳಿದ್ನಲ್ಲ, ಇವೇ ಸಪ್ರೇಟ್ ಆಗಿ ಆರ್ಕಿಟೆಕ್ಚರ್ ಆಗ್ಬೋದು, ಆಸ್ ಬೋತ್ ಪೇಯ್ಡ್ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ಸ್. ನೀವೇ ನಿಮ್ಮ ಓನ್ ಆಗಿರುವಂಥ ಆರ್ಕಿಟೆಕ್ಚರ್ ಕಂಪನಿನ ಶುರು ಮಾಡ್ಬೋದು.
It's one of the best courses many people are disinterested towards. For this, the gateway exam is NATA exam. This once in a year, after a second PUC, they will do this exam. For that, the training we will just give here. That is this coaching in Shakti PU College with this very well-experienced faculty will arrange the training from the day one of your course. So the next comes home science and related courses. That's what I said. It's very vast. The science field, commerce field, or arts field. If I can tell this whole day. I'll finish off this very fast. Clinical nutrition and dietetics, home science, food science and nutrition, family resource management, clothing, textile, and extension education, human development, etc. All these you can study in a home science and related courses. You have chosen the science in your +2 level, andre PUC level. Next to talent based offbeat career. ನಾನು ಇದುವರೆಗೂ ಹೇಳಿದೆ ಎಜುಕೇಶನ್ ಬೇಸ್ಡ್. ಇವಾಗ ಟ್ಯಾಲೆಂಟ್ ಬೇಸ್ಡ್ ತಗೊಂಡ್ರೆ ಅದರಲ್ಲಿ ನೋಡಿ ಎಂತ ಇಂಟ್ರೆಸ್ಟಿಂಗ್ ಆಗಿರುವಂತ ಸಬ್ಜೆಕ್ಟ್ಸ್ ಇದೆ ಅಂತ. ಪೆಟ್ ಗ್ರೂಮಿಂಗ್, ಸಾಕು ಪ್ರಾಣಿಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು. ಎಷ್ಟು ಜನಕ್ಕೆ ಗೊತ್ತು ಅಂತ ಗೊತ್ತಿಲ್ಲ, ಈ ಸಾಕು ಪ್ರಾಣಿಗಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಶಾಪ್ ಇದೆ ಬ್ಯಾಂಗ್ಳೂರಲ್ಲಿ. ಏನ್ ಮಾಡ್ತಾರ ಅವ್ರು ಅಂದ್ರೆ, ನಿಮ್ಮ ಮನೆಯಲ್ಲಿ ಚೆನ್ನಾಗಿರೋ ನಾಯಿ ಸಾಕಿರ್ತೀರಾ, ನೀವೆಲ್ಲೋ ಬೇರೆ ಊರಿಗೆ ಹೋಗ್ಬೇಕು, ನಾಯಿ ಅಂತಲ್ಲ ಯಾವುದೋ ಒಂದು ಪೆಟ್ ಅನಿಮಲ್ ಸಾಕಿರ್ತೀರಾ, ಬೇರೆ ಊರಿಗೆ ಹೋಗ್ಬೇಕು. ಆ ಟೈಮಲ್ಲಿ ಪೆಟ್ ಗ್ರೂಮಿಂಗ್ ಕಂಪನೀಸ್ಗೆ ನಿಮ್ಮ ನಾಯಿನ ತಗೊಂಡೋಗಿ 2 ದಿನ ನೋಡ್ಕೊಳ್ಳಿ ಅಂತ ಅವ್ರು ಬಿಟ್ರೆ, ಅವ್ರು ಸಪರೇಟ್ ಕೇಜಲ್ಲಿ ಹಾಕಿ ಅದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ನೀವು ವಾಪಸ್ ಬಂದ್ಮೇಲೆ ಅದನ್ನ ನಿಮ್ಮ ಕೈಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ಅದು ಸಹ ಒಂದು ಇಂಡಸ್ಟ್ರಿ ಆಗಿ ಬೆಳೀತಾ ಇದೆ. ಹೇರ್ ಸ್ಟೈಲಿಂಗ್, ನಿಮ್ಗೆ ಈ ಬಾಲಿವುಡ್ ಅಲ್ಲಿ ಮನೀಶ್ ಮಲ್ಹೋತ್ರಾ ಅಂತ ಒಬ್ರು ಹೇರ್ ಸ್ಟೈಲಿಸ್ಟ್ ಇದ್ದಾರೆ. ಅವ್ರ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ, ಸಾಮಾನ್ಯ ಜನರಿಗಲ್ಲ. ಶಾರುಖ್ ಖಾನ್ ಇಂದ ಹಿಡಿದು ಎಲ್ಲರಿಗೂ ಅವರೇ ಹೇರ್ ಸ್ಟೈಲಿಸ್ಟ್. ಆಕ್ಟಿಂಗ್ ನ ಸೀರಿಯಸ್ ಆಗಿ ಕೆರಿಯರ್ ಆಗಿ ತಗೊಳ್ಬೋದು. ವಿಡಿಯೋ ಜಾಕಿ, ನಿಮ್ಗೆ ಗೊತ್ತು, ಟಿವಿಲಿ ಆಂಕರಿಂಗ್ ಎಲ್ಲ ಮಾಡುವಂಥದ್ದು. ಸ್ಪೋರ್ಟ್ಸ್ ಬೇಸ್ಡ್ ಕೆರಿಯರ್, ನೀವು ಮೊದಲು ನಿಮ್ಮನ್ನ ಕೇಳ್ಕೊಳ್ಬೇಕು, ಯು ಆರ್ ಗುಡ್ ಅಟ್ ವಾಟ್ ಅಂತ. ಇಟ್ಸ್ ನಾಟ್ ಸೋ ಈಸಿ. ನಾನು ಸ್ಪೋರ್ಟ್ಸ್ ಬೇಸ್ಡ್ ಕೆರಿಯರ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಇಡೀ ಇಂಡಿಯಾದಲ್ಲಿ 10 ಲಕ್ಷ ಜನ ಲೀಗ್ ಹಂತದಲ್ಲಿ ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ. ಆದ್ರೆ ಇಂಡಿಯನ್ ಟೀಮ್ಗೆ ಬೇಕಾಗಿರೋದು ಎಷ್ಟು ಜನ? 15 ಜನ. ಇಲ್ಲ ಸರ್, ನಾನು IPL ಆಡ್ತೀನಿ, CCL ಆಡ್ತೀನಿ. IPL ಅಲ್ಲಿ ಎಷ್ಟಪ್ಪ ಟೀಮ್ ಇರ್ತದೆ? 10 ಟೀಮು. ಒಂದು ಟೀಮ್ಗೆ 15 ಜನ ಅಂದ್ರೆ 150 ಜನ ಆಯ್ತು. CCL ಆಡ್ತೀನಿ, ಅಲ್ಲೂ ಒಂದು 10 ಟೀಮು, 150 ಜನ. ಹಬ್ಬಬ್ಬ ಅಂದ್ರೆ 1,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೋದು. ಆದ್ರೆ ಟ್ಯಾಲೆಂಟ್ ಎಷ್ಟಿದೆ? 10 ಲಕ್ಷ ಜನ ಲೀಗ್ ಹಂತದಲ್ಲೇ ಆಡೋರಿದ್ದಾರೆ. ಸೊ ಯಾವಾಗ್ಲೂ ಸ್ಪೋರ್ಟ್ಸ್ನೇ ನಂಬ್ಕೊಂಡು ಆಗಕ್ಕಾಗಲ್ಲ. ಎಲ್ಲರೂ ತೆಂಡೂಲ್ಕರ್ ಆಗಕ್ಕಾಗಲ್ಲ. ತೆಂಡೂಲ್ಕರ್, ವಿನೋದ್ ಕಾಂಬ್ಳಿ ಇಬ್ರು ಒಟ್ಟಿಗೆ ಬಂದ್ರು ಹಾರ್ಡ್ ವರ್ಕ್ ಹೇಗೆ ತೆಂಡೂಲ್ಕರ್ಗೆ ಪೇ ಮಾಡ್ತೀವಿ, ವಿನೋದ್ ಕಾಂಬ್ಳಿ ಒಂದ್ ಸ್ವಲ್ಪ ಈ ಆಫ್ ಬೀಟ್ ಆಗಿದ್ದಕ್ಕೆ ಅಂದ್ರೆ ಅವ್ನು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಂಡಿದ್ದಕ್ಕೆ ಏನಾಯ್ತು ಅಂತ ನಮ್ಗೆ ಜೀವಂತ ಉದಾಹರಣೆಗಳಿದ್ದಾರೆ. ಅಂಡ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು, ಕಾಸ್ಮೆಟಾಲಜಿಸ್ಟ್, ಕೊರಿಯೋಗ್ರಾಫರ್, ಸಿಂಗರ್, ಮ್ಯೂಸಿಕ್, ಡಿಸ್ಕ್ ಜಾಕಿ. ಸೊ ದಿಸ್ ಆರ್ ಆಲ್ ದಿಸ್ ಆಫ್ ಬೀಟ್ ಕೆರಿಯರ್ಸ್. ಸೊ ಬೇಸ್ಡ್ ಆನ್ ಯುವರ್ ಟ್ಯಾಲೆಂಟ್ ಯು ಕ್ಯಾನ್ ಚೂಸ್ ಯುವರ್ ಕೆರಿಯರ್. So the National Defense Academy examination, this is one of the important exam. It's called as NDA exam. NDA exam ಇದರಲ್ಲಿ ಬರೀ ಗಂಡು ಮಕ್ಕಳಿಗೆ ಮಾತ್ರ ಅಪ್ಲಿಕಬಲ್. 18 ಇಯರ್ಸ್ ಆದ್ಮೇಲೆ ನೀವು ಈ ಎಕ್ಸಾಮ್ ತಗೊಳ್ಬೋದು. ಅಂದ್ರೆ ಸೆಕೆಂಡ್ PUC ಹೋಗ್ತಿರಲ್ಲ, ಅವಾಗ 18 ಇಯರ್ಸ್ ಆಗಿರುತ್ತೆ ಹೆಚ್ಚು ಕಮ್ಮಿ. ಪ್ಲಸ್ 10+2 ಪಾಸ್ ಆಗಿದ್ರೆ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ಗೆ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ವಿತ್ 10+2 ಪಾಸ್ are eligible for Army, Navy and Air Force. ಇದು ನನ್ಗೆ ಲಾಸ್ಟ್ ಇಯರ್ ಒಂದು ಹುಡುಗಿ ಕೇಳಿದ ಕ್ವಶನ್, ಸರ್ ಇಲ್ಲಿ ಹೆಣ್ಣು ಮಕ್ಕಳು ಹೋಗೋಂಗಿಲ್ವಾ? ಅಟ್ ಪ್ರೆಸೆಂಟ್ ಇಲ್ಲ. ಇನ್ನು ಹೆಣ್ಣು ಮಕ್ಕಳಿಗೆ NDA ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇಲ್ಲ. ನೀವು ಮಿಲಿಟರಿಗೆ ಸೇರ್ಬೇಕಂತ ಹೇಳಿದ್ರೆ ನಿಮ್ಮ ಡಿಗ್ರಿ ಆದ್ಮೇಲೆ ಒಂದು ಹೆಣ್ಣು ಮಕ್ಕಳಿಗೆ ಸಪರೇಟ್ ಆಗಿ ಮಿಲಿಟರಿಗೆ ಸೇರೋದಕ್ಕೆ ಎಕ್ಸಾಮಿನೇಷನ್ ಇದೆ. ಅದಕ್ಕೆ ನೀವು ಡಿಗ್ರಿ ಮಾಡಬೇಕು. ಆ ಡಿಗ್ರಿ ಮಾಡಿದ್ಮೇಲೆ ನೀವು ಸಹ ಆರ್ಮಿ ಅಥವಾ ಏರ್ ಫೋರ್ಸ್ ಅಥವಾ ನೇವಿಗೆ ಸೇರ್ಬಹುದು. ಆದ್ರೆ ನೀವು 10+2 ಅಲ್ಲ, ಡಿಗ್ರಿನ ಕಾಯ್ಬೇಕು. ಗಂಡು ಮಕ್ಕಳಿಗೆ ಒಳ್ಳೆ ಅಪಾರ್ಚುನಿಟಿ. NDA ಎಕ್ಸಾಮ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮಿನೇಷನ್. 18 ವರ್ಷ ಆಗಿರ್ಬೇಕು. ಅನ್ಮ್ಯಾರಿಡ್ ಮೇಲ್ಸ್ ಕ್ಯಾನ್ ಟೇಕ್ ದಿಸ್ ಎಕ್ಸಾಮ್. ಇದಕ್ಕೂ ಸಹ ಬೇಕಾಗಿರುವಂತ ಎಲ್ಲಾ ಟ್ರೈನಿಂಗ್ನ ನಮ್ಮ ಕಾಲೇಜಿನಲ್ಲಿ ನುರಿತ ಅಧ್ಯಾಪಕರಿಂದ ನಾವು ಕೊಡಿಸ್ತೇವೆ. NDA exam, don't forget. So if you have taken this management as very seriously as this commerce, can become a brand manager, business development manager, business manager, event manager, export manager, human resource development, this management consultant, market research executive, operations and logistic managers, retail manager, rural manager,
ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂಡ್ ಟೆಕ್ನಿಕಲ್ ಮ್ಯಾನೇಜರ್. ನೋಡಿ, ನಿಮಗೆ ಮ್ಯಾನೇಜ್ಮೆಂಟ್ MBA ಮಾಡಿ ಅಂದರೆ MBA ಮಾಡೋಕ್ಕೆ ನೀವು ಇಂಜಿನಿಯರಿಂಗ್ ಮಾಡಿರ್ಬೋದು ಅಥವಾ ಇನ್ನೊಂದು ಯಾವುದೇ ಡಿಗ್ರಿ ಮಾಡಿರ್ಬೋದು, ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು ಅಥವಾ ಆರ್ಟ್ಸ್ ಇರ್ಬೋದು. ನೀವು MBA, ಯು ಆರ್ ಎಲಿಜಿಬಲ್ ಟು ಡೂ MBA ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ನ ಸೀರಿಯಸ್ ಆಗಿ ನೀವು ತಗೊಂಡ್ರೆ ದಿಸ್ ಆಲ್ ಕ್ಯಾನ್ ಚೂಸ್ ಯುವರ್ ಕೆರಿಯರ್ ಇನ್ ಆಲ್ ದೀಸ್ ಫೀಲ್ಡ್. ಸೊ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಆಲ್ರೆಡಿ ಹೇಳಿದೆ. BA ಜರ್ನಲಿಸಮ್ ತುಂಬ ಸೀರಿಯಸ್ ಆಗಿ ತಗೊಂಡಿದ್ರೆ, MA ಲೈಕ್ MSc ಇನ್ ಎಲೆಕ್ಟ್ರಾನಿಕ್ ಮೀಡಿಯಾ ಆ ಥರ ಒಂದು ಕೋರ್ಸ್ ಇದೆ, MA ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ ಇದೆ. ಆ ಥರ ಒಂದು ಕೋರ್ಸ್ ಮಾಡಿದರೆ ನೋಡಿ, ಸಿನಿಮಾಟೋಗ್ರಾಫರ್ ಎಸ್ಪೆಷಲಿ MSc ಮೀಡಿಯಾ, MSc ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಒಂದು ಕೋರ್ಸ್ ಇದೆ ನೋಡಿ. ಆ ಥರ ಕೋರ್ಸ್ ತಗೊಂಡು ಮೀಡಿಯಾ ಮತ್ತು ಕಮ್ಯುನಿಕೇಷನಲ್ಲಿ ಸಿನಿಮಾಟೋಗ್ರಾಫರ್ ಆಗ್ಬೋದು, ಕ್ಲೈಂಟ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಕಾಪಿರೈಟರ್ ಆಗ್ಬೋದು, ಫಿಲ್ಮ್ ಎಡಿಟಿಂಗ್, ಜರ್ನಲಿಸ್ಟ್, ಮೀಡಿಯಾ ಪ್ಲಾನರ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ಎಕ್ಸಿಕ್ಯೂಟಿವ್, ಪಬ್ಲಿಷಿಂಗ್ ಎಕ್ಸಿಕ್ಯೂಟಿವ್, ವಿಜುವಲೈಸರ್. ಮೈ ಗುಡ್ನೆಸ್, ನೋಡಿ ನಾನು ಇದನ್ನು ಹೇಳ್ತಾನೆ ಇರ್ತೀನಿ ಡಿಸ್ಕವರಿ ಚಾನಲಲ್ಲಿ ಅಥವಾ ಇನ್ನೊಂದು ಯಾವುದೋ ಚಾನಲಲ್ಲಿ. ನಮ್ಮ ಕಾಡಿನ ಬಗ್ಗೆ ಯಾರೋ ಫಾರಿನವ್ರು ಬಂದು ಶೂಟ್ ಮಾಡಿ ಅವ್ರ ನರೇಶನ್ನ ಕೇಳ್ತಾ ಇರ್ತೀವಿ. ಅವ್ರು ಯಾಕೆ ಬಂದು ಶೂಟ್ ಮಾಡಬೇಕು, ನಮ್ಮಲ್ಲಿ ಆ ಕೆಪಾಸಿಟಿ ಇಲ್ವಾ? ಇಲ್ಲ, ಕ್ಯಾಮ್ರಾನೇ ಅಷ್ಟು ಕಾಸಾಗ್ತದೆ, ಅದು ಬೇರೆ. ಬಟ್ ಎಸ್, ವಿ ಕ್ಯಾನ್ ಡೂ in media and communication. It's a very strong field. You can become a cinematographer, you can become a copywriter, film editing, journalist, media partner, visualizer. My goodness, this is one of the best area to choose, that is media and communication. So after telling all these, thank you very much for your patience listening. Before this finishing, I will end with one video. If you have any questions after this video, you can ask me. Please wait for this 1 minute. है दोस्तों, थ्री इडियट्स मूवी तो जरूर देखी होगी आप सभी ने. वन ऑफ द ग्रेटेस्ट मूवी एवर मेड बाय द इंडियन सिनेमा. वैसे तो मूवी में बहुत सारे लेसन से सीखने थे, बट इस वीडियो में आपको 4 इडियट्स से 4 इंपॉर्टेंट लेसन्स बताऊंगा दैट विल डेफिनेटली हेल्प यू टू इंप्रूव योर लाइफ, स्पेशली इफ यू आर ए स्टूडेंट. बाय द वे, मैंने 4 इडियट्स का, डिड यू नोटिस दैट? इफ यस, congrats, you are very smart, your presence of mind is amazing. So if you notice that, comment yes in the comment section. So let's start with fourth idiot of the movie, Joel Lobo, या फिर कहे biggest idiot. इंजीनियरिंग में होकर भी मैथ्स में वीक निकला. 1 साल बर्बाद हो जाने के डर से पूरा लाइफ ही वेस्ट कर दिया. विद अ कवर्ड मैसेज, आई क्विट. क्यों भाई, मैथ्स नहीं आता क्या? 1 ईयर पढ़ा होता है या पूरा लाइफ? और ये सिर्फ मूवी की बात नहीं, आपने न्यूज में पढ़ा होगा, फेल हो जाने की वजह से लाइफ का दी एंड कर दिया हजारों लाखों स्टूडेंट्स. भाई इतना मैथ्स पढ़ते हो, थोड़ा रियल लाइफ में भी अप्लाई कर लो. ठीक है, फेल हो गए, 1 साल बर्बाद हो गया, बट 1 साल के चक्कर में पूरा लाइफ क्यों बर्बाद करना? सिंपल मैथमेटिक्स यार. आखिर 1 साल से तो बड़ी होती है ना पूरी लाइफ. क्या पता दूसरे साल कुछ अमेजिंग हो तुम्हारे लिए. और ये लेसन बॉयफ्रेंड्स एंड गर्लफ्रेंड्स को भी अप्लाई करना चाहिए. क्या हो गया अगर वो छोड़ के चली गई या छोड़ के चला गया? There are lots of people out there. एक के चलते पूरी लाइफ को क्यों वेस्ट करना? You will definitely get another chance. Don't destroy your life. Guys, I want you to do something for me. If you agree with me, comment में अभी लिखो, I will never quit. चाहे कुछ भी हो जाए. I am a winner, not a coward. Next is third idiot, फरहान कुरैशी. देखो यार, आज के टाइम में ना मैक्सिमम लोग बस भीड़ को फॉलो करते हैं, ट्रेंड्स को फॉलो करते हैं. उन्हें रियली में नहीं पता कि उनका पैशन क्या है, वो लाइफ में करना क्या चाहते हैं. बट इफ यू नो अबाउट योर पैशन, यू आर सो लकी. एंड गाइस, अगर तुम्हें अपने पैशन के बारे में पता है ना, तो कमेंट करके मुझे अभी बतलाओ और ये जरूर लिखना दैट यू आर लकी. आई वुड लव टू नो अबाउट योर पैशन. ओके, जस्ट फॉलो योर पैशन. भले ही फैमिली से आर्गुमेंट करना पड़े, जस्ट डू इट यार. बिकॉज आपकी फैमिली भी आपको हैप्पी ही देखना चाहती है, बस उन्हें पता नहीं है कि आपको किस चीज में खुशी मिलती है. उन्हें बताओ, उन्हें समझाओ दैट यू आर हैप्पी विथ योर पैशन, और वो जरूर समझेंगे और आपको सपोर्ट करेंगे. और रही बात पैसों की, यू नो बेटर, आपका पैसा बहुत कमा के देगा. डोंट बिलीव मी, गूगल इट राइट नाउ. नाउ द सेकंड इडियट, राजू रस्तोगी. भाई मूवी में ना राजू के साथ गंदा वाला मजाक कर दिया. जो बंदा 4 लाख स्टूडेंट्स को कम्पीट करके आया हो, वो इतना वीक स्टूडेंट कैसे हो सकता है? बट फिर भी राजू टीचेस 1 lesson, no, 2 lessons. Number 1, responsibility. He was very responsible for his family. And second, तो उसने हड्डी तोड़वाने के बाद सीखा, don't fear too much. Fear is just a state of mind. Just live the way you are. At the end, all is well. Now the great idiot, Rancho. Rancho teaches a very important lesson. जहाँ जो लोगों ने लाइफ का दी एंड कर दिया था सिर्फ एक सर्टिफिकेट और डिग्री के लिए,
वहीं उस कागज के टुकड़े से रैंचो को कोई लेना देना नहीं था. As Thomas Alva Edison said, tomorrow is my exam, but I don't care because a piece of paper can't decide my future. और वो स्कूल तो कभी गए नहीं थे, but that couldn't stop him to become the greatest inventor of the century. Yes, a certificate can help you to find a job, but can't help you to find the true you. Well said. भाई काबिल बनो काबिल, कामयाबी झांक मार के पीछे आएगी. by Baba Ranchod Das. And one most important lesson from the movie, जब भी डर लगे ना तो अपने दिल को कहो all is well. So guys, that's it. अगर आपने कुछ और लेसन सीखा इस मूवी से तो प्लीज कमेंट करके मुझे बताइए. वीडियो अच्छी लगी है तो लाइक कर दीजिए. So students, thank you very much. If you have any question, you can ask me. So one question came, sir, please give a fee structure of your college. We'll contact you and we will tell you about fee structure and other things, my dear. Sir, to become a chef, can we take the commerce is the question. See, to become a chef, the best course is the BHM course, Bachelor of Hotel Management. I hope I have answered your question. One more question is coming. Yes, I'm seeing the question. Sir, information about agriculture. That's what I said. Agriculture University. To join, you have to write this KCET exam by taking PCMB in your the +2. That's what the BSc Agri. That is Bachelor of Science in Agriculture. For that KCET exam, in that only they will announce the rank. Can we take PCMB and write JEE exam? Yes, you can. By taking PCMB also, you can write JEE exam. Sir, how is the career path in for a sprinter? It's good actually, but once again, I'm telling you, offbeat career always depends on luck. Sir, can we take commerce to become a chef? Can you tell please? I said this once again, to become a chef, the best course is BHM, Bachelor of Hotel Management. So he to become a wildlife photographer. It's good actually, somebody has commented, wildlife photographer. So you have to have a passion and learn MSc Electronic Media after doing any of the degree. You can become this wildlife photographer. It's once again, it's a half-beat career. And there's so many institutes are there in India, they will teach you about photography. Sir, please give information about your college. Yes, for that, once again, I'm telling you, those who have attended this class, what we'll do is we'll contact each and everybody and we'll answer your queries about our college. Should we take commerce and study BHM? Yes, you can. Nowadays, it's possible. It's possible. Yes, you can take commerce and you can study the BHM. After opting PCMC, will our opportunities be limited to computer fields only? No, that is not at all. The PCMC means you're studying computer as one subject and you can go for any discipline in BE, that is engineering course, electronics, telecommunications, whichever you want, except this biology like biotechnology, medical biotechnology, no, you can't. But in all other engineering field, you can go ahead. So, Nishma Nikhil has sent, hello sir, a very good afternoon to you sir. First and foremost, thanks for giving us a career guidance. It helped me a lot sir. My question is, what subject do we have to become an event manager? Once again, I'm telling you, at degree level, either you can take science, commerce, or the arts. But if you do the MBA after doing your degree, that's Masters in Business Administration, then it helps you. As well as architect, BArch also, it helps to just become event manager. So can we shift to arts music course after finishing
MTech in this marine engineering. It's once again arts music course. If you are really interested, you can do, but by that time when you finish MTech, it already 5 years. After that, once again, you will do 3 years music course or what? If you have a passion, you can. There is no hindrance. Sir, for the BSc seat, we should get high rank in KCET. Which BSc you are asking? BSc means agriculture, horticulture. Yes, you have to get this high marks in KCET. Not in, for all normal BScs, there is no the KCET. How much salary will a chef get, sir? Good. The good question asked by Padmavati. You see, the chef means they are called as, once they have become a chef, they will be called as a masters, not as a chef. The minimum salary, entry salary will be 30 to 40,000, entry salary. If 5 years over means they will get more than 1 lakh. What I mean to say, in 3-star and 5-star hotels, as well as in a cruise, as well as in airways. What I mean to say. Agree, BSc agree. I have already told Raghavendra, you have to, after taking PCMB, you have to write KCET entrance exam. Will PCMC help to become architecture? Yes. After this Manjit Shetty asked question, will PCMC help to become architecture? Yes. Yes, but you have to take NATA exam after doing your this PCMC course. That is the entrance. This NATA exam you have to take, NATA. Write it down, you can search it off, this what is NATA exam. And if you want this extra information, you can call me and you can send us a message. What's the difference between AIMS and NEET? Before it was all India level medical entrance exam was there. But nowadays APMT and AIMS exams are ruled out, only NEET exam is there. So NEET exam throughout India, whichever medical exam is there, for that the seat allotment. But seat allotment, the seat ranking will be announced state-wise. There is no AIMS exam now. Shalini, I hope I answered your question. Next, Prabhavati Reddy, sir, at about interior designer. Just once again, I'm telling you, interior designer. So BSc, the BArch, it helps you to become interior designer, as well as this one more courses, the home science, that also helps you to become this interior designer. JIPMER, once again, I'm telling you, the separate exam, there's no separate exam for AIMS and other things from this year. All exam is one, that is NEET exam, NEET exam, NEET exam. We can take commerce and study hotel management. Madam, after your degree, like after your +2, Padmavati Sripati, after your +2, you have to join directly BHM course, Bachelor of Hotel Management, that is 4 years course. Not after doing this BCom. You can join after BCom also, but totally 3 years BCom and 4 years BHM. Why? This only you can join BHM directly. Yes, sir. Sir, can we take arts and study hotel management? Nowadays, yes, it's possible. Any degree they will ask for BHM course. So students, if you don't have any question, thank you very much for your valuable time.